ಭಾರಿ ಕಂದಾಯ ತಮ್ಮೆಗಳಲ್ಲೇ ಬನ್ನಿ ಗುರುವೇ ಸಿಸಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ ಭಾರಿ ಕಂದಾಯ ತಮ್ಮೆಗಳಲ್ಲೇ ಆನೆ ಮೇಲೆ ಅಮ್ಮಯ್ಯನವರು ಕುದುರೆ ಮೇಲೆ ಸಿದ್ದಯ್ಯನವರು ಆನೆ ಮೇಲೆ ಅಮ್ಮಯ್ಯನವರು ಕುದುರೆ ಮೇಲೆ ಸಿದ್ದಯ್ಯನವರು ಮುತ್ತಿನ ಪಲ್ಲಕ್ಕಿ ಮೇಲೆ ಪರಜ್ಯೋತಿ ಅಲ್ಲಿ ಗುರುವೇ ಸಿದ್ದಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ ಚಂದ್ರಮಂಡಲ ಚಿಚ್ಚಲ್ಲೂರಲ್ಲಿ ರೂಪ ಸಾಮ್ರಾಣಿ ತಮ್ಮ ಪಾದಗಳಲ್ಲಿ ಚಂದ್ರಮಂಡಲ ಚಿಚ್ಚಲ್ಲೂರಲ್ಲಿ ರೂಪ ಸಾಮ್ರಾಣಿ ತಮ್ಮ ಪಾದಗಳಲ್ಲಿ ತಮ್ಮ ಪಾದಕ್ಕೆ ಬಿದ್ದು ಬೇಡುವೆವು ಎಂದು ಬಲ್ಲಿ ಅಲ್ಲಿ ಗುರುವೇ ಸಿದ್ದಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಪಾವಾಡ ಗದ್ದಯ್ಯ ಬನ್ನಿ ಚಿಕ್ಕಲ್ಲೂರು ಜಾನು ಬನ್ನಿ ಪಾವಾಡ ಗದ್ದಯ್ಯ ಬನ್ನಿ ಕೃಷ್ಣಾಪುರ ದೊಡೆಯಾನು ಬನ್ನಿ ಬನ್ನಿ ಗುರುವೇ ಸಿದ್ದಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ ಬನ್ನಿ ಗುರುವೇ ಸಿದ್ದಪ್ಪಾಗಿ ಭಾರಿ ಕಂದಾಯ ತಮ್ಮೆಗಳಲ್ಲೇ 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 ದಯವಿಟ್ಟು ಶಾಮಿಯಾನದೊಳಗಡೆ ಯಾರೂ ಕೂಡ ಸ್ಕೂಟರ್ಗಳನ್ನ ಮತ್ತು ವಾಹನಗಳನ್ನು ತರಬಾರದು. ಊಟದ ವ್ಯವಸ್ಥೆ ಸಾವಿರಾರು ಜನ ಸೇರೋದ್ರಿಂದ ಬೈಕ್ಗಳನ್ನ ಹೊರಗಡೆ ದಯವಿಟ್ಟು ನಿಲ್ಲಿಸಬೇಕು. ನಿಮ್ ಕೈ ಮುಗಿದು ಕೇಳ್ಕೊತೀವಿ, ದಯಮಾಡಿ ಬೈಕ್ ನಿಲ್ಸಿರ್ತಕ್ಕಂಥವ್ರು ಶಾಮಿಯಾನದೊಳಗಡೆ ದಯವಿಟ್ಟು ಆಚೆಗೆ ನಿಲ್ಲಿಸಿ. ಅಲ್ಲೆಲ್ಲ ಊಟ ಪಂಕ್ತಿ ಕೂತ್ಕೊಳ್ತಾರೆ ಜನ, ಎಲ್ಲರೂ ಸಹಕರಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇವೆ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ದೇವರ ಕಾರ್ಯಕ್ರಮ. ಆ ದೇವರ ಮುಂದೆ ನೀವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸ್ಕೋಬೇಕು. ದಯವಿಟ್ಟು 4 ಜನಕ್ಕೆ ತೊಂದರೆಯಾಗಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೇವೆ. ವಾಹನಗಳನ್ನ ಆ ಕಡೆ ನಿಗದಿತವಾದ ಸ್ಥಳ ಮಾಡಿದಾರೆ ನೋಡಿ, ಅಲ್ಲಿ ನಿಲ್ಲಿಸಿ ಅಂತ ಕೇಳ್ಕೊತಾ ಇದ್ದೇವೆ. ಒಂಗ್ನೂರು ರಾಜು ಅವರು 51 ರೂಪಾಯಿಗಳ ಬೊಮ್ಮನ್ನು ಕೊಟ್ಟಿದ್ದಾರೆ. ಗೆಜ್ಜಿಗನಹಳ್ಳಿ ಲಕ್ಷ್ಮೀದೇವಿ ಅಮ್ಮನವರು 51 ರೂಪಾಯಿಗಳ ಬೊಮ್ಮನ್ನು ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡ್ಲಿ ಅಂತ ಇಲ್ಲಿ ಮಹಂದಾತ ಭೂಪಾಲನ ಕಥೆಯಲ್ಲಿ ಯಾವ ಶನೇಶ್ವರ ಭೂಲೋಕಕ್ಕೆ ಹುಟ್ಟಿದಾನೆ, ಸೂರ್ಯದೇವ ಬಂದು ನೋಡ್ತಾನೆ, ತಾನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಆಗ ಮೊದಲ ದೃಷ್ಟಿಯನ್ನು ತಂದೆ ಮೇಲೆ ಬೀರಿರಬೇಕಾದ್ರೆ ಯಾವ ಭಗವಂತ ಹುಟ್ಟಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈಗ ಶನೇಶ್ವರ ಭೂಲೋಕಕ್ಕೆ ಅವತಾರವನ್ನು ತಾಳಾಯಿತು.
ಆಗ ನಾರದರೆ ಬಂದು ಸೂರ್ಯಕುಮಾರ ಛಾಯಾಸುತ ರವಿನಂದನ ರವಿತೇಜ ಅಂತ ಅವನಿಗೆ ಹೆಸರು ಕರೀತಾರೆ. ಜಗದೊಳಗೆ ನಿನ್ನ ತಂದೆಗೆ ಕಷ್ಟ ಕೊಟ್ಟಂಗೆ ಎಲ್ಲರಿಗೂ ಕಷ್ಟ ಕೊಟ್ಬಿಡ್ಬೇಡಪ್ಪ. ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತ ಯಾರು ನಿನ್ನ ಕಥೆಯನ್ನು ಸಂಪೂರ್ಣವಾಗಿ ಕೇಳುವರವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ಇಷ್ಟಾರ್ಥ ಭಾಗ್ಯವನ್ನ ಅವರಿಗೆ ಹೇಳ್ದೆ ಬಿಡಿ. ದಯವಿಟ್ಟು ಸ್ಕೂಟರ್ಗಳನ್ನ ದಯವಿಟ್ಟು ಆ ಕಡೆ ನಿಲ್ಲಿಸಿ ಅಂತ ಕೇಳ್ಕೊತಾ ಇದ್ದೇವೆ. ಊಟದ ಪಂಕ್ತಿ ಕೂತ್ಕೊಳ್ಳೋ ಜಾಗ ಅದು. ದಯವಿಟ್ಟು ಅದೊಂದು ಲೈನ್ ಅಲ್ಲಿರೋ ಸ್ಕೂಟರ್ಗಳನ್ನೆಲ್ಲ ದಯವಿಟ್ಟು ತೆಗೆದುಬಿಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಶನಿದೇವರ ಪಾದಕ್ಕೆ ಈ ಜಗದೊಡೆಯರಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಸನೇಶ್ವರ ಲಕ್ಷ್ಮಿ ಒಂದು ದಿನ ಎದರಾ ಬದರ ಬರ್ತಾರೆ ನೋಡಿ. ಭಗವಂತ ಹುಟ್ಟದ್ನಲ್ಲ, ಒಂದು ದಿನ ಎದರಾ ಬದರ ಬರ್ತಿರ್ಬೇಕಾದ್ರೆ ಲಕ್ಷ್ಮಿ ಕೇಳ್ತಾಳೆ, ಓಹೋ ಸನೇಶ್ವರ ಬಾ. ಲಕ್ಷ್ಮಿ, ನೀನು ಎಂತ ಚಂಚಲೆ, ಇವತ್ತಿಲ್ಲಿರ್ತೀಯ, ನಾಳೆ ಇನ್ನೊಂದ್ ಕಡೆ ಹೋಗ್ತೀಯ, ಒಬ್ಬರು ಕಣ್ಣೀರ್ ಹಾಕಿಸ್ತೀಯ, ಇನ್ನೊಬ್ಬರು ಸಂತೋಷ ಪಡಿಸ್ತೀಯ, ನೀನು ಚಂಚಲೆ ಅಲ್ವಾ? ನಾನಿದ್ರೇನೆ ಜಗತ್ತಿನೊಳಗೆ ಎಲ್ಲಾ ಕಾರ್ಯವೂ ನಡೆಯೋದು ಅಂತಾಳೆ ಲಕ್ಷ್ಮಿ. ಎಲ್ಲರೂ ನನಗೋಸ್ಕರವಾಗಿ ಏನೇ ಕಷ್ಟಗಳನ್ನು ಬೇಕಾದ್ರೂ ಪಡ್ತಾರೆ. ಅಶ್ವಥ್ ಅವ್ರ ಕುಟುಂಬ ಬೆಂಗಳೂರು, ಅವರು ಗುಂಬಳ್ಳಿ, ಅವರು ಕೂಡ 200 ರೂಪಾಯಿ ಕೊಟ್ಟಿದ್ದಾರೆ. ನಾಗರಾಜ್ ಅವರು 100 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೆಯದು ಮಾಡ್ಲಿ. ಹಾಗಂದಾಗ ಯಾವ ಲಕ್ಷ್ಮಿ ನಾನ್ ದೊಡ್ಡವಳು, ಸನೇಶ್ವರ ನಾನ್ ದೊಡ್ಡವನು ಅಂತ ಇಬ್ಬರೂ ಕೂಡ ಪಂಥವನ್ನು ತೊಟ್ಟುಕೋತಾರೆ. ಓಹೋ ನೀನು ದೊಡ್ಡವಳು, ನನ್ನ ಶಕ್ತಿಯನ್ನು ಈಗಲೇ ತೋರಿಸ್ಲಾ ಅಂತ ಕೇಳ್ತಾಳೆ ಲಕ್ಷ್ಮಿ. ತೋರ್ಸು ನೋಡೋಣ. ಇಬ್ಬರು ಗಂಡ ಹೆಂಡ್ತಿರು ಪಾಪ ದುಡಿಮೆ ಮಾಡಿಕೊಂಡು ಬಡತನದ ಬೇಗೆಯಲ್ಲಿ ಹೊಟ್ಟೆ ಹಸುವನ್ನು ತಡ್ಕೊಳ್ಳಲಾರದೆ ಬಿಸಿಲಿನ ಝಳಕದಲ್ಲಿ ನಡ್ಕೊಂಡ್ ಬರ್ತಿರ್ತಾರೆ. ಲಕ್ಷ್ಮಿ ಹೇಳ್ತಾಳೆ, ನೋಡಿ ಈಗ 2 ಚಿನ್ನದ ಗಟ್ಟಿ ಬಿಸಾಕ್ತೀನಿ ಆ ಗಂಡ ಹೆಂಡ್ತಿರಿಗೆ, ಈಗಲೇ ಅವ್ರ ಬಡತನ ಎಲ್ಲ ಹೊರಟೋಗಿ ಪ್ರಾಯದವರಾಗ್ಬಿಡ್ತಾರೆ, ಅದೇ ನನ್ನ ಶಕ್ತಿ ಅಂತ ಲಕ್ಷ್ಮಿ 2 ಚಿನ್ನದ ಗಟ್ಟಿಯನ್ನ ಬಿಸಾಕಿದಾಳೆ ಆ ಗಂಡ ಹೆಂಡ್ತಿರು ಬರ್ತಿರೋ ದಾರಿಗೆ. ಸನೇಶ್ವರ ಹೇಳ್ತಾನೆ, ಓಹೋ ನೀ ಚಿನ್ನದ ಗಟ್ಟಿ ಬಿಸಾಕಿದೆಯೋ, ಈಗ ನನ್ನ ಶಕ್ತಿ ನೋಡುವಂತ ಆ ಗಂಡ ಹೆಂಡ್ತಿರಿಗಿಬ್ಬರಿಗೂ ಕಣ್ಣನ್ನೇ ಮಂಜು ಮಾಡ್ಬಿಟ್ಟ ಸನೇಶ್ವರ. ಗಂಡೆ ಇದೇನೇ ಕಣ್ಣೆ ಕಾಣ್ದಂಗ ಆಗ್ಬಿಡ್ತು, ನನಗೂ ಹಂಗೆ ಆಗ್ತಾ ಇದೆಯಲ್ಲ, ಕಣ್ಣೆ ಹೆಂಗೋದ್ರೆ ಹೆಂಗೆ ಮಾಡೋದು, ಒಂದ್ ಕೆಲಸ ಮಾಡೆ, ಬದುಕದ್ ಹೆಂಗೆ, ಜೀವನ ಮಾಡೋದು ಹೆಂಗೆ, ಒಂದ್ ಕೆಲಸ ಮಾಡು, ಕೈ ಹಿಡ್ಕೊ, ಆ ಅಳಿ ಮರ ತನಕ ಹೋಗೋಣ, ಬೀಳದೆ ಹೇಳ್ದೆ ಏನಾದ್ರು ಅಲ್ಲಿ ಹೋಯ್ತೀವಿ ಅಂದ್ರೆ ನಾವು ಬದುಕ್ತೀವಿ ಅಂತ ಅರ್ಥ ಅಂತ ಇಬ್ರು ಕೈ ಹಿಡ್ಕೊಂಡು ದಡಾರಂತ ಒದ್ಕೊಂಡು ಬಂದ್ರು. ಏನ್ನ ಒದ್ಕೊಂಡ್ ಬಂದದ್ದು ಚಿನ್ನದ ಗಟ್ಟಿನ. ಆ ಚಿನ್ನದ ಗಟ್ಟಿನ ಒದ್ಕೊಂಡ್ ಬಂದ್ರಲ್ಲ, ಪರಮಾತ್ಮ ನೋಡಿ ಹೆಂಗೆ ಸೀತಮ್ಮ ಲಕ್ಷ್ಮಮ್ಮ ಇವ್ರಿಗೆ ಕಾರ್ಕಿ ಮೆಚ್ಚಿ 21 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡ್ಲಿ ಸೀತಾಲಕ್ಷ್ಮಿ ಅವ್ರಿಗೆ ಅಂತ, ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಇಲ್ಲೇನಾಗಿದೆ, ಸನೇಶ್ವರ ಹೇಳ್ತಾನೆ, ನೋಡಿದೆಯ ಲಕ್ಷ್ಮಿ, ನೀನೇನು ಮಾಡಿದೆ, ಚಿನ್ನದ ಗಟ್ಟಿ ಬಿಸಾಕದೆ, ನಾನು ಆ ಗಟ್ಟಿನೇ ನೋಡಬಾರ್ದಾಗೆ ಕಣ್ಣಿಂಗಿಸ್ಬಿಟ್ಟೆ. ನಾನ್ ದೊಡ್ಡವನು, ನೀನ್ ದೊಡ್ಡವಳು, ನಾನೊಪ್ಪಲ್ಲ, ತ್ರಿಮೂರ್ತಿಗಳ ಹತ್ರಕ್ಕೆ ಹೋಗೋಣ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ತೀರ್ಮಾನ ಆಗ್ಲೇಬೇಕು ಅಂತ ಕೈಲಾಸಕ್ಕೆ ಬರ್ತಾ ಇದ್ದಾರೆ ಲಕ್ಷ್ಮೀ ಸನೇಶ್ವರ ಇಬ್ರು. ಏನಾಗುತ್ತೆ ನೋಡಿ. ಹೇ ಶಂಕರ ನಾಗಾಭರಣ ಪರಮೇಶ್ವರ ಶೃಂಗಾರ ಶ್ರೀಹರ ಪರಮೇಶ್ವರ. ಜಯ ಗೌರಿ ಶಂಕರ ನಮೋ ನಮೋ, ಕೈಲಾಸವಾಸ ಜಗದೀಶ ನಮೋ, ಜಯದಾರಿ ತೋರಿ ಸಯ ನಮೋ ನಮೋ, ಜಯ ಗೌರಿ ಶಂಕರ ನಮೋ ನಮೋ.
ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ ಶಿವ ಬ್ರಹ್ಮಾಂಡ ಕದಿಪ ಶಿವ ಬ್ರಹ್ಮಾಂಡ ಕದಿಪ ಕರುಣಾಳು ವರದಾತ ಪುರ ಪೂಜಿತ ಕರುಣಾಳು ವರದಾತ ಪುರ ಪೂಜಿತ ಜಯ ಗೌರಿ ಶಂಕರ ನಮೋ ನಮೋ ಕೈಲಾಸವಾಸ ಜಗದೀಶ ನಮೋ ಜಯ ದಾರಿ ತೋರಿಸಯ್ಯ ನಮೋ ಜಯ ಗೌರಿ ಶಂಕರ ನಮೋ ನಮೋ ಹೇ ಶಂಕರ ನಾರಾಭರಣ ಶಿವ ಶಿವ ಪರಮೇಶ್ವರನೇ ಲಕ್ಷ್ಮೀ ನಾನಿಬ್ಬರು ಈ ಕೈಲಾಸಕ್ಕೆ ಆತಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ನೇರವಾಗಿ ಹೇಳು. ಶಿವ ಹೇಳ್ತಾನೆ, ನಾನು ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರ ಹೇಳಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಜೊತೆಲಿ ಬರ್ತೀನಿ, ಇದಕ್ಕೆ ಸರಿಯಾದ ಉತ್ತರ ಕೊಡೋನು ನಾರಾಯಣ. ವೈಕುಂಠಕ್ಕೆ ಹೊರಟೋಗೋಣ ನಡೀರಿ ಮತ್ತೆ ಅಂತ ಶಿವ ತಾನು ತಪ್ಪಿಸ್ಕೊಂಡು ಲಕ್ಷ್ಮೀ ಸನೇಶ್ವರನ ಕರ್ಕೊಂಡು ವೈಕುಂಠಕ್ಕೆ ಬರ್ತಾ ಇದ್ದಾನೆ. ನಾರಾಯಣ ನೋಡ್ದ, ಈ ಶಿವ ಏನೋ ಒಂದು ಹೇಳೋದು ಬಿಟ್ಟು ನ್ಯಾಯನ ನನ್ನ ಹತ್ರಕ್ಕೆ ತಂದಾಕ್ತಾವನಲ್ಲ. ಅಲ್ಲಿ ಲಕ್ಷ್ಮಿ ಅವಳೆ, ಏನಾದ್ರೂ ಲಕ್ಷ್ಮಿನೇ ದೊಡ್ಡವಳು ಅಂದ್ಬಿಟ್ರೆ ಎಡ್ತಿ ಕಡೆ ನ್ಯಾಯ ಮಾಡ್ಬಿಟ್ಟ ಕಣಯ್ಯ ಅಂತ ಸನೇಶ್ವರ ಮುನ್ಸ್ಕತಾನೆ. ಒಂದ್ ವೇಳೆ ಸನೇಶ್ವರನೇ ದೊಡ್ಡವನು ಅಂತ ಹೇಳ್ಬಿಟ್ರೆ ನನ್ನ ಸಂಸಾರೇ ಮುರಿದೋಯ್ತದೆ. ಈ ಏನು ಮಾಡ್ದ ಈ ಶಿವ ಎಂತ ಕೆಲಸ ಮಾಡ್ದ ಅನ್ನುವಾಗ ಬಂದ್ರು ಇಬ್ರು. ಏನಂತ ಬರ್ತಾ ಇದ್ದಾರೆ, ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಶಯನ ಕರುಣಾಭರಣ ಶ್ರೀಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ. ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ದಯಾಕರ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ದಯಾಕರ ಮುನಿಜನ ವಂದಿತ ಶ್ರೀಕರ ಶುಭಕರ ನಾರಾಯಣ ಮುನಿಜನ ವಂದಿತ ಶ್ರೀಕರ ಶುಭಕರ ಕರುಣಾಕರ ಅಭಯಂಕರ ದೇವದಯ ಸಾಗರ ಕರುಣಾಕರ ಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ. ಎಲ್ಲ ನೀನೇ ಎಲ್ಲವೂ ನೀನೇ ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣ ನೀನೇ ಸತ ಪನಿ ಮಪ ಗಮ ಸಗ ಸಗ ಸರಿ ಗಮ ಪಂಸ ಎಲ್ಲ ನೀನೇ ಎಲ್ಲವೂ ನೀನೇ ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣ ನೀನೇ ಜಗದೋತಾರಕ ಕರುಣಾ ಸಾಗರ ಅಗಣಿತ ಮಹಿಮನೆ ಜಗದೋತಾರನೆ ಕರುಣಾರಿಯ ಕರುಣೇಶನ ದೇವದಯ ಸಾಗರ ಧರಣೀಶನ ಧರುಣಾರಿಯ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ನಮೋ
ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳೋ ನಾನು ದೊಡ್ಡವನ ನೇರವಾಗಿ ಹೇಳು. ನಾರಾಯಣ ಹೇಳ್ತಾನೆ, ನೋಡ್ರಪ್ಪ, ಲಕ್ಷ್ಮಿ ನನ್ನ ಹೆಂಡತಿ ಆಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ತೀರ್ಪು ನಾನು ಕೊಡಕ್ಕಾಗಲ್ಲ. ನಮ್ಮೆಲ್ಲರಿಗೂ ದೊಡ್ಡವನಿದಾನಲ್ಲ ತಾತ ಬ್ರಹ್ಮ, ಅವನ ಹತ್ರ ಕೊಟ್ಟೋಗೋಣ. ಶಿವನು ತಪ್ಪಿಸ್ಕೊಂಬಿಟ್ಟ, ನಾರಾಯಣನು ತಪ್ಪಿಸ್ಕೊಟ್ಟ, ಸತ್ಯಲೋಕಕ್ಕೆ ಬಂದಿದ್ದಾರೆ. ಬ್ರಹ್ಮ ಹೇಳ್ತಾನೆ, ಈ ನಾರಾಯಣ ಶಿವ ಇಬ್ರು ತಪ್ಪಿಸ್ಕೊಂಡು ನ್ಯಾಯನ ನನಗಾಗ್ತಾವ್ರಲ್ಲ, ನಾನು ಯಾರು ದೊಡ್ಡವರು ಅಂತ ಹೇಳಿ. ಬಂದ್ರು ಸತ್ಯಲೋಕಾಧಿಪ ಚತುರಾನನ ಬ್ರಹ್ಮದೇವ ವಾಗೀಶ್ವರಿ, ಹೇಳು ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು, ಶಕ್ತಿ ಪ್ರದಾಯಕರಾದವರು ಯಾರು ಅಂತ ನೇರವಾಗಿ ಹೇಳು. ಬ್ರಹ್ಮ ಹೇಳ್ತಾನೆ, ಬೇಡ ಅಂದಾಗ್ಲೆಲ್ಲ ನನ್ನ ಮಗ ನಾರದ ಇಲ್ಲೇ ಇರ್ತಾನೆ, ಬೇಕು ಅಂದಾಗದು ಎಲ್ಲಿ ಹೊರಟೋದ್ನು. ಏ ಬ್ರಹ್ಮದೇವ, ಯಾರನ್ನ ಕರಿತಾ ಇದೀಯಾ? ಸ್ವಲ್ಪ ಇರಪ್ಪ, ಅವನು ಬರ್ತಾನೆ, ಎಲ್ಲ ಹೇಳ್ತಾನೆ. ಯಾರು? ಅವನೇ ನನ್ನ ಮಗ ಬ್ರಹ್ಮಮಾನಸ ಪುತ್ರರಾದ ನಾರದರು. ಯಾಕೆಂದ್ರೆ ಅವರು ನೋಡಿ ಎಲ್ಲಾ ಕೆಲಸಕ್ಕೂ ಕೂಡ ಅವರು ಮೂಲ, ಎಲ್ಲಾ ಕಥೆಯಲ್ಲೂ ಬರೋರು ಅವರೇ. ನಾರದರು, ಕಲಹಪ್ರಿಯರು, ಕುಚೋದ್ಯಗಾರರು. ನಮ್ಮ ಇವತ್ತಿನ ಕಾಲದಲ್ಲಿ ಜಗಳ ಗಂಟರು, ಮನಮುರುಕರು ಅಂತ ಕರೀತಾರೆ. ಫಿಟ್ಟಿಂಗ್ ಮಾಸ್ಟ್ರು, FM ಇಲ್ಲಿ ಸ್ವಲ್ಪ ಕಮ್ಮಿ ಏನಾಗದ ಒಟ್ಲೆ ಬಂದವ್ರೆ. ಅದೇ ಹೇಳಲಿಲ್ಲ ಮೊದ್ಲೇ, ಆತರ ಊಟ ಮಾಡ್ಕೊಂಡು ಓಡ್ಬಿಡ್ಬೇಕು ಈಗ ಆಟೋ ಹೊತ್ಕೊಂಡು. ಭಗವಂತ ಒಳ್ಳೇದು ಮಾಡ್ತಾನೆ. ಇದು ಲಕ್ಷ್ಮೀ ಶನೇಶ್ವರರ ಕತೆ. ನಮಗೆ ಲಕ್ಷ್ಮಿ ಬಿಟ್ರೆ ದರಿದ್ರರಾಗೋಯ್ತೀವಿ, ಶನೇಶ್ವರನ ಬಿಟ್ರೆ ಗ್ರಾಚಾರನೆ ಕೆಡ್ಸ್ಕೋತೀವಿ. ಅದಕ್ಕೆ ಇಬ್ಬರನ್ನೂ ನಾವು ಪೂಜೆ ಮಾಡಬೇಕು. ಇವರಿಬ್ಬರನ್ನೂ ಪೂಜೆ ಮಾಡೋದ್ರಿಂದ ನಮಗೇನು ಫಲ ಸಿಗುತ್ತೆ ಅನ್ನೋ ಕಥೆನ ಇವತ್ತು ಕೂತ್ ಕೇಳಬೇಕು. ನೀವೆಲ್ಲ ಪ್ರಸಾದ ಮಾಡಿ ಇಲ್ಲೇ ಕೂತ್ಕೊಳ್ಳಿ, ಭಗವಂತನ ಕತೆ ಕೇಳಿ, ಭಗವಂತನ ದರ್ಶನ ಮಾಡಿ, ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿ ಎಲ್ಲರಿಗೂ ಶುಭವನ್ನ ಆ ಪರಮಾತ್ಮ ನಮ್ಮ ಕೃಷ್ಣಾಪುರ ಶನೇಶ್ವರ ಸ್ವಾಮಿ ಕೊಟ್ಟು ಕಾಪಾಡಲಿ. ಯಳಂದೂರು ತಾಲೂಕಿನಲ್ಲಿ ಮೂಲ ದೇವಸ್ಥಾನವಾಗಿ 47ನೇ ವರ್ಷವನ್ನು ಆಚರಣೆ ಮಾಡ್ಕೋತಾ ಇರುವಂತ ಈ ದೊಡ್ಡ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನ ಕೃಪೆಗೆ ಪಾತ್ರ ಆಗೋಣ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜೆಪನ ಪಾದಕ್ಕೆ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ, ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಜಗದೊಡೆಯನಾದ ಪರಮಾತ್ಮನ ಈ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕೇಳುತ್ತಿರುವ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ನೋಡಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದರು. ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಕರಣ, ಜಯ ಜಯ ಲೋಕವನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ಪುರಿತ ನಿವಾರಣ ಸಕಲ ಕಾರಣ, ಪಾವನ ಚರಣ ಶೋಭಿತ ನಯನ ಪುರಿತ ನಿವಾರಣ ಸಕಲ ಕಾರಣ, ಧರ್ಮ ನಾರಾಯಣ ನಾರಾಯಣ. ಧರ್ಮ ಪರಾಯಣ ನಾರಾಯಣ, ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಕರಣ, ಜಯ 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 ಲೋಕವನ ನಾರಾಯಣ. ನಮೋ ಈ ನಾರದರು ಬರ್ತಿದ್ದಾಗೆ ಶನೇಶ್ವರ ಕೇಳ್ತಾನೆ, ಏ ನಾರದ, ನಿನ್ನ ತಂದೆಯಾದವನು ನಿನ್ನ ಇದೋ ನಿಮ್ಮ ಪ್ರಶ್ನೆ. ನಿಮಗೆ ಉತ್ತರ ಅಲ್ಲೇ ಗೊತ್ತಾಗ್ತಿತ್ತಲ್ಲ. ಎಲ್ಲಿ ನೀವು ಎಲ್ಲಿಂದ ಬಂದ್ರಿ? ಅಲ್ಲಿ. ಎಲ್ಲಿಂದ ಬಂದ್ರಿ ಅಂದ್ರೆ ಭೂಲೋಕದಿಂದ ಬಂದವು. ಭೂಲೋಕದಿಂದ ಬಂದ್ರಲ್ಲ, ಅಲ್ಲೇ ನಿಮಗೆ ಗೊತ್ತಾಗ್ತಿತ್ತು. ಮುಂದೆ ನಿಮಗೆ ಗೊತ್ತಾಗೋದು ಅಲ್ಲೇ. ಅಂದ್ರೆ ತ್ರಿಮೂರ್ತಿಗಳಿಗಿಂತಲೂ ಅಸಾಧ್ಯವಾದದ್ದು ಭೂಲೋಕದಲ್ಲಿರುವುದೇ. ಯಾರು ನಮಗೆ ಉತ್ತರವನ್ನು ಕೊಡುವವರು? ಇನ್ಯಾರು?
ದಾತ್ರಿನಗರದ ಅರಸನಾಗಿರ್ತಕ್ಕಂಥ ಸತ್ಯಸಂಧನಾದ ತುಳೈಶ್ವರ ಸಂಪನ್ನನಾಗಿರ್ತಕ್ಕಂಥ ಸಕಲ ಗುಣ ಸಂಪನ್ನನಾದ ಮಹಂದಾತ ಭೂಪಾಲ ನಿಮಗೆ ಉತ್ತರವನ್ನು ಕೊಡ್ತಾನೆ. ಏನು? ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಸಾಧ್ಯವಾದ ಈ ಒಂದು ಸಮಸ್ಯೆಗೆ ನಾವಿನ್ನು ಹೊರಡೋಣವೇ? ಏನಾರದ ಇದರಲ್ಲಿ ನಿನ್ನದೇನು ಕುತಂತ್ರವಿಲ್ಲ ತಾನೆ? ಎಲ್ಲಾದ್ರೂ ಉಂಟೆ. ನಾಳೆ ದಿನ ಗೊತ್ತಾದ್ರೆ ನೀವಿಬ್ರು ಸುಮ್ಮನೆ ಬಿಡ್ತೀರಾ? ಈಗಲೂ ನಿಮಗೆ ಗೊತ್ತಾಗೋದೆ ಅಲ್ಲಿಂದ ಹೊರಡಿ ಬೇಗ. ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಮಹಂದಾತ ಹೆಂಡತಿಯಾದ ಬಿಂದುಮತಿ ರಾಣಿ ಅಷ್ಟೈಶ್ವರ್ಯ ವೈಭೋಗದಿಂದ ಆಳ್ವಿಕೆಯನ್ನು ಮಾಡುತ್ತಿರುವ ಮಹಾರಾಜ ಯಾವ ಬಿಂದುಮತಿ ರಾಣಿಯ ಜೊತೆಯಲ್ಲಿ ಕಾಲ ಕಳೀತಿದ್ದಾನೆ. ಆ ಸಂದರ್ಭ ಎಂತದ್ದು ಅಂದ್ರೆ ತುಂಬು ಗರ್ಭಿಣಿ. ಯಾರು? ಮಹಾನುಭಾವಳಾಗಿರ್ತಕ್ಕಂಥ ಬಿಂದುಮತಿ, ಮಹಂದಾತನ ಹೆಂಡತಿ. ಅಲ್ಲಿ ಭಗವಂತ ಲಕ್ಷ್ಮೀ ಸಮೇತನಾಗಿ ಇವ್ರನ್ನ ಪರೀಕ್ಷೆ ಮಾಡೋಕೆ ಆ ಕಡೆಯಿಂದ ಬರ್ತಾ ಇದ್ದಾನೆ. ಇಲ್ಲಿ ಬಿಂದುಮತಿ ಏನ್ ಕೇಳ್ತಾಳೆ ಗೊತ್ತೇ ಸ್ವಾಮಿ? ಬಹುದಿನಗಳ ಬಯಕೆ. ಏನು ದೇವಿ? ನವಗ್ರಹಗಳ ಪೂಜೆ ಮಾಡಬೇಕು. ಆ ನವಗ್ರಹಗಳ ಪೂಜೆ ಮಾಡಿದ್ರೆ ಆಗಮಿಸಿ ಬರುವ ಸಾಧು ಸಂತರ ಪಾದಗಳಿಗೆರಗೆ ಅಯ್ಯ ಅರಸಿ ಎಂದು ಬೇಡುತ್ತಾ ಆಗಮಿಸಿ ಬರ್ತಕ್ಕಂಥ ಸಾಧು ಸಂತರ ಪಾದಗಳಿಗೆರಗೆ ಅರಸೆ ಎಂಬುದಾಗಿ ಕೇಳಿಕೊಂಡು ನನ್ನ ಹೊಟ್ಟೆಲುಟ್ಟ ಮಗುವಿಗೆ ಶುಭವನ್ನ ಹೇಳಿ ಅಂತ ನಾನು ದಾನ ಧರ್ಮಾದಿಗಳನ್ನು ಮಾಡಬೇಕೆನ್ನೋ ಹಂಬಲ. ದಯಮಾಡಿ ನವಗ್ರಹಗಳ ಪೂಜೆಗೆ ಏರ್ಪಾಡು ಮಾಡಿ. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವೇ? ಗ್ರಹ ಶ್ರೇಷ್ಠನಾದ ಶನೇಶ್ವರನೇ ಬತ್ತಾವನೆ. ಇಲ್ಲಿ ನವಗ್ರಹಗಳ ಪೂಜೆ ಮಾಡ್ತಾ ಇದ್ದಾರೆ. ಅಂತಃಪುರದಲ್ಲಿ ಗಂಡ ಹೆಂಡತಿಯರು ಪುಣ್ಯವಂತರನ್ನೆಲ್ಲ ಸೇರಿಸಿಕೊಂಡು ಅಂತ ನವಗ್ರಹಗಳ ಪೂಜೆ ಸಂಕ್ಷಿಪ್ತವಾಗಿ ನಾವು ನಮ್ಮ ಕೃಷ್ಣಾಪುರ ಕ್ಷೇತ್ರದಲ್ಲೂ ಸಿದ್ದಪ್ಪ ಸ್ವಾಮಿಗಳವರ ಘನಾಧ್ಯಕ್ಷತೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ಸಾಮೂಹಿಕ ವಿವಾಹ, ಭಗವಂತನ ವಿಶೇಷವಾದ ಪೂಜೆ, ಪ್ರಸಾದ ವಿನಿಯೋಗ ನಡೆಯತಕ್ಕಂಥ ಸಂದರ್ಭದಲ್ಲಿ ನಾವೀಗ ನವಗ್ರಹಗಳ ಪೂಜೆಯನ್ನು ಭಕ್ತಿಯಿಂದ ಮಾಡೋಣ. ಭಗವಂತ ಶುಭವನ್ನ ಕೊಟ್ಟು ಕಾಪಾಡ್ಲಿ. ಒಂದು ತಟ್ಟೆ ಕರ್ಪೂರ ಇಸ್ಕೊಂಡು ನಾವು ಹೇಳಿದಾಗ ಅಲ್ಲಿ ಪೂಜೆ ಮಾಡ್ಬಿಡಿ. ಅಲ್ಲಿ ಇವತ್ತು ನೀವೆಲ್ಲರೂ ಸೇರಿರ್ತಕ್ಕಂತಹದ್ದೊಂದು ಸೌಭಾಗ್ಯ. ಇಂಥ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ಅದಕ್ಕೆ ಬನ್ನಿ, ಎಲ್ಲ ಮುಂದ್ಗಡೆ ಜಾಗ ಇದೆ, ಕೂತ್ಕೊಳ್ಳಿ. ಭಗವಂತನ ಈ ನವಗ್ರಹಗಳ ಪೂಜಾಭರಿತವಾದ ಲಕ್ಷ್ಮೀ ಶನೇಶ್ವರರ ಕಥೆಯನ್ನು ಕೇಳಿ ಎಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ. ಯಾಕೆಂದ್ರೆ ಜಗದೊಳಗೆ ಯಾವುದು ನಮ್ಮದಲ್ಲ, ಭಗವಂತನ ಭಕ್ತಿ ಒಂದೇ ನಮ್ಮದು. ಈ ಒಂದು ಪವಿತ್ರವಾದಂಥ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನನ್ನು ನೆನಿಬೇಕು. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ಅರಿವ ಸಾಗರ ನಿಮ್ಮಯ ದಾನ, ನಿಮ್ಮ ದಾನವನುಂಡು ಹನ್ನೆರ ಒಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅಂತ ದೇವರ ದಾಸಿಮೈನವರು ಹೇಳ್ತಾರೆ. ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಆಕಾಶ ಭಗವಂತಂದು, ಭೂಮಿ ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಚಿನ್ನ ಬೆಳ್ಳಿ ಮುತ್ತು ರತ್ನ ಪ್ರತಿಯೊಂದು ಭಗವಂತ ಭೂಮಿಯಿಂದ ಕೊಡೋದು. ಎಲ್ಲವನ್ನ ಪಡ್ಕೊಂಡೆ ಈ ಮಾನವ ಕೊನೆಯಲ್ಲಿ ನಂದು ಅಂತ ಹೆಸರು ಹಾಕತಾನೆ. ಯಾವುದು ಇವನದು? ಇಲ್ಲಿ ಬರುವಾಗ ಏನಾದ್ರು ತಂದಿದ್ನೋ ಅಥವಾ ಹೋಗಾಗ ಏನಾದ್ರು ತಕೊಂಡೋಯ್ತಾನೋ? ಯಾವುದು ನಮ್ಮದಲ್ಲ. ನಮ್ಮದು ಅನ್ನೋದು ಏನ್ ಗೊತ್ತೇ? ಆರೋಗ್ಯ ಭಾಗ್ಯ ಒಂದೇ. ಅದೊಂದು ಕೊಡಪ್ಪ ಭಗವಂತ ಅಂತ ಕೇಳಬೇಕು. ಅದೊಂದು ಚೆನ್ನಾಗಿದ್ರೆ ಇದೆಲ್ಲ ಬರ್ತಾ ಇರುತ್ತೆ, ಹೋಯ್ತಾ ಇರುತ್ತೆ. ಅದಕ್ಕೆ ನೋಡಿ ಗೀತೆ ಒಳಗಡೆ ಯಾವ ರೀತಿ ಕೇಳವ್ರೆ, ಯಾವ ರೀತಿ ಹಾಡಿದ್ದಾರೆ. ಮಾನವ ನಾನು ನನ್ನದು ನನ್ನಿಂದಲೇ ಎಂಬುದಲ್ಲ ಸುಳ್ಳು, ನೀನು ಅಂತ ಭಗವಂತನ ಕಡೆ ಕೈ ಮುಗಿ, ಅದೊಂದೇ ನಿಜ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಠದಂತೆ ನಾನಯ್ಯ ಹಾಡಿಸೋ ಸುಪ್ರದಾರಿ ನೀನಯ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ. ಶನಿದೇವರ ಪಾದಗಳಿಂದ ನಾಶವಾಗಿತು, ಇದೇ ನಿಜವಾಗಿತು. ನಾನೇ ನಾಶವಾಗಿತು, ಇದೇ ನಿಜವಾಗಿತು. ಒಳಗಿನ ಕಣ್ಣನು ತೆರೆಸಿದೆಯೋ
ಗೀತೆಯ ಮರ್ಮವಾ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇಳಿದ ನೀತಿಯ ಕೆಳಗೆ ಹೋದೆ ಸೆರಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ನಾನು ನಿತ್ಯ ನೀನು ಸತ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವಾ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ಇದೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಶ್ರೀ ಕೃಷ್ಣ ದಯವಿಟ್ಟು ಸ್ಕೂಲ್ ಹತ್ರ ನಿಲ್ಸಿರೋ ಕಾರುಗಳನ್ನ ಒಳಗಡೆ ತಂದು ಹಾಕ್ಬೇಕು, ರೋಡ್ ಬ್ಲಾಕ್ ಆಗ್ತಿದೆ ಅಂತ ಕೇಳ್ಕೊತಾ ಇದ್ದಾರೆ. ಸ್ಕೂಲ್ ಹತ್ರ ನಿಂತಿರೋ ಕಾರ್ಗಳನ್ನ ದಯವಿಟ್ಟು ಒಳಗಡೆ ಹಾಕ್ಬೇಕಿಲ್ಲ, ದಾರಿ ಕೊಡ್ಬೇಕಲ್ಲ ಓಡಾಡೋರ್ಗೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಶನಿದೇವರ ಪಾದಕ್ಕೆ ಗೋವಿಂದ. ಅಲ್ಲಿಬ್ರು ಯಾರು ನಿಲ್ಸಿ ಕಾಡಿನ ಒಂದ್ ಕಡೆ ಸೇರ್ಸಕ್ಕೆ. ನಮ್ಮ ದೇವಸ್ಥಾನದ ವತಿಯಿಂದ ಯಾರು ಮಾತಾಡೋಣ
ಶ್ರೀ ಸಿದ್ದಪ್ಪಾಜಿ ಶನೇಶ್ವರ ಸ್ವಾಮಿ, ಶಕ್ತಿ ಸ್ವರೂಪಿಣಿ ಆಂಜನೇಯ ಸ್ವಾಮಿ, ನವಗ್ರಹ ದೇವಸ್ಥಾನದಿಂದ ಸಿದ್ದಪ್ಪ ಸ್ವಾಮಿ ದೇವಸ್ಥಾನದಿಂದ ವತಿಯಿಂದ, ಶ್ರೀ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಕಥಾ ಕಾಲಕ್ಷೇಪದವರಿಂದ, ದೇವಸ್ಥಾನದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ನೆರೆದಿರ ಎಲ್ಲರಿಂದ ಶುಭವನ್ನು ಕೋರಿ ಸನ್ಮಾನವನ್ನು ಮಾಡಲಾಗಿರುತ್ತದೆ. ಹಾಕು. ಶನಿದೇವರ ಪಾದಕ್ಕೆ ಗೋವಿಂದ, ಶಕ್ತಿ ಸನೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ, ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ. ಆರನ್ ಕಡಿಮೆ ಯಾಕಪ್ಪ, ಆರನು ಕಡಿಮೆ ಮಾಡ, ಆರನ್ನು ಇನ್ನೂ ಕಡಿಮೆ ಮಾಡ, ಇನ್ನೂ ಕಡಿಮೆ ಮಾಡಪ್ಪ. ನೋಡಿ, ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ಒಂದ್ಸರಿ ಕೊಟ್ಬಿಡಪ್ಪ, ಏನು ಮಾಡಬೇಡ. ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ನವಗ್ರಹಗಳನ್ನು ಪೂಜೆ ಮಾಡುವಂತ ಸಂದರ್ಭ, ಶಕ್ತಿ ಸ್ವರೂಪನಾಗಿರ್ತಕ್ಕಂಥ ನಮ್ಮ ಯಳಂದೂರು ತಾಲೂಕಿನ ಕೃಷ್ಣಾಪುರದ ಶನೇಶ್ವರ ಸ್ವಾಮಿ ಇಷ್ಟಾರ್ಥ ಭಾಗ್ಯಗಳನ್ನ ಸಿದ್ದಪ್ಪಾಜಿ ಸಮೇತನಾಗಿ, ಆದಿಶಕ್ತಿ ತಾಯಿ ಸಮೇತನಾಗಿ ಇಲ್ಲಿ ನೆಲೆಯಾಗಿದ್ದಾನೆ. ನವಗ್ರಹಗಳು, ಆಂಜನೇಯ ಸ್ವಾಮಿ, ಸಕಲಾದಿ ದೇವತೆಗಳೆಲ್ಲ ತುಂಬಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನವಗ್ರಹಗಳ ಪೂಜೆಯನ್ನು ಈಗ ಮಹಂದಾತ ಭೂಪಾಲ ಹೆಂಡತಿಯಾದ ಬಿಂದುಮತಿ ಸಮೇತವಾಗಿ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಳೋಣ. ಅದರಲ್ಲಿ ಮೊದಲನೆಯ ಗ್ರಹ ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು, ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲಿ ಮೊದಲನೆಯವನಿವನು, ಲೋಕದಿ ಕಿರಣಗಳ ಬಿಚ್ಚುತ ಹರಡುವನು, ಸೌರಮಂಡಲದಲ್ಲೇ ಮೊದಲನೆಯವನಿವನು, ಲೋಕದಿ ಕಿರಣಗಳ ಬಿಚ್ಚುತ ಹರಡುವನು, ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು, ರವಿ ಭಾನು ಆರ್ಕ ಭಾಸ್ಕರ ದಿವಾಕರ, ಸೂರ್ಯದೇವ ಸೂರ್ಯದೇವ ಸೂರ್ಯದೇವ. ಇಲ್ಲಿ ಕೂತಿರೋರೆಲ್ರಿಗೂ ಬೇಕು ಇವನು. ಶಕ್ತಿ ಸ್ವರೂಪನಾಗಿರ್ತಕ್ಕಂಥ ಸೂರ್ಯದೇವ ಇಷ್ಟಾರ್ಥ ಭಾಗ್ಯವನ್ನು ನಮ್ಮೆಲ್ರಿಗೂ ಕೂಡ ಕೊಟ್ಟು ಕಾಪಾಡ್ತಾನೆ. ಮನುಷ್ಯರಾದ ನಮಗೆ ಮುಖ್ಯವಾಗಿ ಕೊಡೋದು ಯಾವ್ದಪ್ಪ ಅಂದ್ರೆ ಆರೋಗ್ಯ. ಈ ಆರೋಗ್ಯ ಭಾಗ್ಯವನ್ನು ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಏನ್ ಬೇಕಾದ್ರೂ ಕಳಿಬಹುದು. ನಮ್ಮ ಜೀವಕ್ಕೆ ಒಂದು ತ್ರಾಣವನ್ನು, ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಸೂರ್ಯನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಮಾಣಿಕ್ಯ,
ಸೂರ್ಯನನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಶಿವನ ಪ್ರಭಾವಳಿಯೇ ಈ ಸೂರ್ಯ. ಶಿವನನ್ನು ಪೂಜೆ ಮಾಡಿದ್ರು ಕೂಡ ಯಾವ ಸೂರ್ಯನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನು ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಹೆಂಡತಿ ಸಮೇತನಾಗಿ ನಮ್ಮ ಪವಿತ್ರವಾಗಿರ್ತಕ್ಕಂಥ ಯಳಂದೂರು ತಾಲೂಕು ಕೃಷ್ಣಾಪುರ ಕ್ಷೇತ್ರದ ಸನೇಶ್ವರ ಸ್ವಾಮಿ ಸಿದ್ದಪ್ಪ ಸ್ವಾಮಿಗಳ ದೇವಸ್ಥಾನದಲ್ಲಿ ಇವತ್ತು ಸೂರ್ಯನಿಗೆಲ್ಲರೂ ಕೈ ಮುಗಿದು ಭಕ್ತಿಯಿಂದ ನಮಸ್ಕರಿಸೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ಎಲ್ಲರೂ ಕೈ ಮುಗಿದು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಶನಿದೇ ಸೂರ್ಯದೇವನ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ಸನೇಶ್ವರ ಸ್ವಾಮಿ ಪಾದಕ್ಕೆ, ನವಗ್ರಹಗಳ ಪಾದಕ್ಕೆ. ಸೂರ್ಯನಾದ ಕೂಡಲೇ 2ನೆಯ ಗ್ರಹ ಚಂದಿರ ಬಲು ಸುಂದರ ಲಕುಮಿಯ ಸಹೋದರ ಹಾಲ್ಕಡಲಲ್ಲಿ ಜನಿಸಿದ ರಜನೀಕರ ಚಂದಿರ ಮಾತ ಚಂದಿರ ಶಿವನ ಜಟೆಯ ನಿವಾಸ ಮಾಡಿ ಶಿವನಾದ ಚಂದ್ರಶೇಖರ. ಅದಕ್ಕೆ ಇವನು ನನ್ನ ಭಕ್ತಿಯಿಂದ ಹೆಣ್ಣುಮಕ್ಕಳನ್ನು ಮದುವೆ ಮಾಡ್ಕೊಂಡ್ ಬಂದ ಚಂದ್ರಮ ಚಂದ್ರಲೋಕದಲ್ಲಿ ಎಲ್ಲಾರನ್ನೂ ಒಂದೇ ತರ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದು 27 ಜನ ಹೆಂಡತಿಯಲ್ಲ ತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಅಪಾರವಾದ ಪ್ರೇಮವನ್ನು ಬೀರಿ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟವನೇ. ಒಂದು ದಿವಸ ದಕ್ಷ ಬ್ರಹ್ಮ ಅಳಿಂದರು ನೋಡಕ್ ಬಂದಾಗ ಒಬ್ಬಳೇ ಮಗಳಿರುವುದನ್ನು ನೋಡಿ ಕುಪಿತನಾಗಿ ಚಂದ್ರಮಾನನೇ ಹೆಣ್ಣು ಮಕ್ಕಳಿಗೆ ಮೋಸ ಮಾಡದ ಘಾತುಕ, ಈ ನಿನ್ನ ಸೌಂದರ್ಯವೆಲ್ಲ ಕಳಾಹೀನವಾಗೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ ದಕ್ಷ ಬ್ರಹ್ಮ. ಚಂದ್ರನ ಕಣ್ಣೋಟಾಯ್ತವೆ, ಮೈಯೆಲ್ಲ ವಿಕಾರ ರೂಪ ಆಗೋಗುತ್ತೆ. ಆಗ ಕೈಲಾಸಕ್ಕೆ ಬಂದು ಶಿವನ ಪಾದಕ್ಕೆ ಬೀಳ್ತಾನೆ ಚಂದ್ರಮ. ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ದೂರ ಮಾಡ್ತೀನಿ ಅಂತ ಶಿವನು ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸ್ಕೋತಾನೆ. ಅದಕ್ಕೆ ಅವನಿಗೆ ಚಂದ್ರಶೇಖರ, ಸೋಮಶೇಖರ, ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು. ಶಿವನ ಜಟೆಯಲ್ಲಿರೋದು ಚಂದ್ರಮ. ಆಗ 27 ಜನ ಹೆಂಡತಿಯರು 27 ಮಳೆಗಳಾಗಿ ಸುರಿರಿ ಅಂತ ಅಭಯವನ್ನು ಕೊಡ್ತಾನೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುರುಷ, ಪುಷ್ಯ, ಆಶ್ಲೇಷ, ಮಕ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪುರುಷಾಢ, ಉತ್ತರ ಶಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. 27 ಮಳೆಗಳು. 2 ಮಿಸ್ಟೇಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗವ. ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ನಾವು ಚಂದ್ರನ ಪೂಜೆ ಮಾಡಬೇಕು. ಅವನಿಗಿಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ, ಅಕ್ಕಿ ಅಥವಾ ಭತ್ತ, ಚಂದ್ರನಿಗಿಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು. ಚಂದ್ರನನ್ನ ಪೂಜೆ ಮಾಡ್ತಾ ಇರತಕ್ಕಂಥವ್ರು ಶಿವನನ್ನ ಪೂಜೆ ಮಾಡಿದ್ರು ಚಂದ್ರನ ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಹೆಂಡತಿಯ ಸಮೇತನಾಗಿ ನಮ್ಮ ಇಲ್ಲಿ ಯಾವ ಶಕ್ತಿ ಸನೇಶ್ವರನಾಗಿರ್ತಕ್ಕಂಥ ಕೃಷ್ಣಾಪುರದ ನಮ್ಮ ಸಿದ್ದಪ್ಪ ಸ್ವಾಮಿಗಳವರ ಘನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೈ ಮುಗಿದು ಚಂದ್ರನಿಗೆ ಅಖಂಡ ಪೂಜೆಯನ್ನು ಸಲ್ಲಿಸುವರು. ದಧಿಶಂಕ ತುಷಾರಾವಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ. ಮುರನೆ ಗ್ರಹವೋ ಮಂಗಳ ಗ್ರಹವೋ ಸರ್ವ ಮಂಗಳ ರೂಪನೋ. ಮುರನೆ ಗ್ರಹವೋ ಮಂಗಳ ಗ್ರಹವೋ ಸರ್ವ ಮಂಗಳ ರೂಪನೋ. ಅಂಗಾರಕನಾಗಿ ದೋಷ ಬೀರುವ, ಅಂಗಾರಕನಾಗಿ ದೋಷ ಬೀರುವ, ಕುಟನಾಗಿ ಜಗವನ್ನೇ ಪೊರೆಯುವ. ಮುರನೆ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಳ ಮಂಗಳ ಮಂಗಳ. ಇವನು ಕ್ರೂರ ಗ್ರಹ. ಇವನನ್ನು ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕು. ಈ ಮಂಗಳ
ಕುಜ, ಅಂಗಾರಕ, ಅವನಯ ಅಂತ ಅನೇಕ ಹೆಸರು. ಹುಟ್ಟುವಾಗ ಹೆಣ್ಣುಮಕ್ಕಳು ಕುಜದೋಷ ಇದ್ರೆ ಕುಜದೋಷ ಇರೋ ಗಂಡನ ಹುಡುಕಿ ಮದುವೆ ಮಾಡಬೇಕು. ಇವರಿಬ್ರು ಇಲ್ಲ ಬಾಳ್ವಿಕೆ ಮಾಡಲ್ಲ. ಅದಕ್ಕೆ ಶಾಸ್ತ್ರ ಸರಿ ಬರಲಿಲ್ಲ ಅಂತ ಮದುವೆನೇ ನಿಲ್ಲಿಸ್ಬಿಡ್ತಾರೆ. ಅಂಗಾರಕ ದೋಷ ಅಂದ್ರೆ 14 ವರ್ಷವಂತೆ. ಹೆಣ್ಣುಮಕ್ಕಳ ಪಾಲಿಗೆ ದೋಷ ಬಂತು ಅವರು ಹುಟ್ಟದ ಮನೆ ಮೆಟ್ಟದ ಮನೆ 2 ಮನೆಯಲ್ಲೂ ಕೂಡ ಕಣ್ಣೀರ್ಲಿ ಕೈ ತೊಳಸ್ಬಿಡುತ್ತಂತೆ. ಅದಕ್ಕೆ ಹಿಂದೆ ಶ್ರೀರಾಮಚಂದ್ರನಿಗಿತ್ತು ಈ ದೋಷ. ದೋಷಪೂರಿತನಾಗಿರ್ತಕ್ಕಂಥ ಮಂಗಳನ ನಾವು ಮಂಗಳಪ್ರದಾಯಕನಾಗಿ ಹೊಲಿಸ್ಕೋಬೇಕಾದ್ರೆ ಪ್ರತಿ ಮಂಗಳವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಹವಳ. ಮಂಗಳನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು ಕೂಡ ಮಂಗಳನನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಪತ್ನಿ ಸಮೇತನಾಗಿ ನಮ್ಮ ಕೃಷ್ಣಾಪುರ ಕ್ಷೇತ್ರಾಧಿಪತಿಯಾದ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಮಂಗಳನ ಅಖಂಡ ಪೂಜೆಯನ್ನು ಸಲ್ಲಿಸೋರು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಮಂಗಳದೇವನ ಪಾದಕ್ಕೆ. ಚಂದ್ರತಾರೆಯ ಕುವರನೋ ಗ್ರಹಮಂಡಲಗಳಲ್ಲಿ ಕಿರಿಯನೋ, ಚಂದ್ರತಾರೆಯ ಕುವರನೋ ಗ್ರಹಮಂಡಲಗಳಲ್ಲಿ ಭಾಗ್ಯವ ಕೊಟ್ಟು ಸಲಗುವ, ಸಕಲ ಭಾಗ್ಯವ ಕೊಟ್ಟು ಸಲಗುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು, ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು ಭಕ್ತಿಯಿಂದಲೇ ಪೂಜಿಸಲು ಇವ, ಭಕ್ತಿಯಿಂದಲೇ ಪೂಜಿಸಲು ಇವ ಮುಕುತಿಯನ್ನು ಕೊಡುವ, ಮೊದಲಾಭವನ್ನೇ ಕೊಡುವ, ಮುದ ಮಕ್ಕಳನ್ನೇ ಕೊಡುವ. ಬುಧ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಬುಧ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಮಕ್ಕಳ ಫಲ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಮಾಡುವ ಕೆಲಸದಲ್ಲಿ ಶ್ರೇಯಸ್ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಜೀವನವನ್ನು ಹಚ್ಚ ಹಸಿರಾಗಿಟ್ಟವನು ಯಾರಪ್ಪ ಅಂದ್ರೆ ಬುಧ. ಅದಕ್ಕೆ ನೋಡಿ, ವ್ಯಾಪಾರ ಮತ್ತೊಂದು ಮಗದೊಂದರಲ್ಲಿ ಎಲ್ಲದರಲ್ಲೂ ಕೂಡ ಲಾಭ ಬರಬೇಕಾದ್ರೆ ನಾವು ಬುಧನ ಪೂಜೆಯನ್ನು ಮಾಡಬೇಕು. ಅವನಿಗಿಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗಿಷ್ಟವಾಗಿರ್ತಕ್ಕಂಥ ಹರಳು ಮರಕತ ಅಥವಾ ಪಚ್ಚೆ. ಬುಧನನ್ನೇ ಪೂಜೆ ಮಾಡದೇ ಇರತಕ್ಕಂಥವರು ನಾರಾಯಣನನ್ನ ಪೂಜೆ ಮಾಡಿದ್ರು ಕೂಡ ಬುಧನನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ಮಹಂದಾತ ಭೂಪಾಲನ ಆಸ್ಥಾನದಲ್ಲಿ ನಮ್ಮ ಕೃಷ್ಣಾಪುರ ಸನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಎಲ್ಲರೂ ಕೈ ಮುಗಿದು ಬುಧನಿಗೆ ಅಖಂಡವಾದ ಪೂಜೆಯನ್ನು ಮಾಡೋಣ. ಪ್ರಿಯಂಗೂ ಕಲಿಶಾಮ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಬುಧದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಬುಧದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಬುಧದೇವನ ಪಾದಕ್ಕೆ. ನಾವು ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ, ಶಾಂತಭಾವ ಅದಗಿದೆ ಅಂತರಂಗ ಮಿರುತ್ತಿದೆ, ಭ್ರಾಂತಿಯಲ್ಲ ಕದರುತ್ತಿದೆ.
ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡ್ತಕ್ಕಂಥವನು. ಅರಮುನಿಯೆಲ್ಲ ಗುರು ಜಯಿಸಬಲ್ಲ, ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಗುರು ಎಲ್ಲದಕ್ಕಿಂತ ದೊಡ್ಡವನು ನೋಡಿ. ಇವತ್ತು ನಮ್ಮ ಸಿದ್ದಪ್ಪ ಸ್ವಾಮಿಗಳು ಗುರುಸ್ಥಾನದಲ್ಲಿರ್ತಕ್ಕಂಥವ್ರು. ಮಾನವನಿಗೂ ಪರಮಾತ್ಮನಿಗೂ ಮಧ್ಯದಲ್ಲಿರ್ತಕ್ಕಂಥ ಸೇತುವೆನೇ ಗುರು. ಅದಕ್ಕೆ ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ಮದುವೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕೆಲಸಗಳಿಗೆಲ್ಲ ಗುರುಬಲ ಬೇಕು. ಅದಕ್ಕೆ ಆ ಗುರುವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಒಲಿಸ್ಕೋಬೇಕು. ಶನೇಶ್ವರ ಕೆಟ್ಟವನಾಗಿದ್ರು ಗುರುಬಲವನ್ ಚೆನ್ನಾಗಿದ್ರೆ ಶನೇಶ್ವರನು ಒಳ್ಳೆಯವನಾಗ್ತಾನಂತೆ. ಅದಕ್ಕೆ ಪ್ರತಿ ಗುರುವಾರ ಇವನಿಗಿಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಇವನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆಕಾಳು, ಗುರುವಿಗಿಷ್ಟವಾಗಿರ್ತಕ್ಕಂಥ ಅರಳು ಯಾವ ಕಮಲ ಪುಷ್ಯರಾಗ ಹರಳು. ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಗುರುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಗಜ ಅಂದ್ರೆ ಆನೆ ಎಂದಾಗ ಅಲ್ಲಿ ಮಾಂದಾತ ಭೂಪಾಲನ ಸ್ಥಾನದಲ್ಲಿ ನಮ್ಮ ಕೃಷ್ಣಾಪುರದ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಕೈ ಮುಗಿದು ಗುರುವಿನ ಪೂಜೆಯನ್ನು ಮಾಡೋಣ. ದೇವಣಾಂಚ ಋಷಿಣಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರು ಹೊನ್ನು ಮಾಡುವ, ಮಣ್ಣು ಹಿಡಿದರು ಹೊನ್ನು ಮಾಡುವ ದೇವಾದಿದೇವ ಶುಕ್ರನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ಶುಕ್ರದೇವ. ಇಲ್ಲಿ ಕೂತಿರೋರು ಎಲ್ರಿಗೂ ಬೇಕಿವನು. ಶುಕ್ರ ಅಂದ್ರೆ ಯಾರು? ಸುಖ ಸಮೃದ್ಧಿಯನ್ನು ಕೊಡೋನು. ಮಂಡಿ ಹಿಡ್ಕೊಂಡ್ರು ಚಿನ್ನವಾಯ್ತದಂತೆ, ಕೆಟ್ಟದ್ದು ಹೇಳಿದ್ರು ಒಳ್ಳೇದು ಅಂತಾರಂತೆ. ಇದಕ್ಕೆ ಶುಕ್ರ ದೆಸೆ ಅಂತ ಕರೀತಾರೆ. ನಿಮ್ಗೆಲ್ಲ ರಾತ್ರಿಯಿಂದ ಶುರುವಾಗಲಿ. ಪರಮಾತ್ಮನ ಈ ಶುಕ್ರ ದೆಸೆ ಜೀವನದಲ್ಲಿ ಮನುಷ್ಯನಿಗೆ ಎಷ್ಟೇ ಬಾರಿ ಬಂದರೂ ಕೂಡ ಅದನ್ನು ಉಳಿಸ್ಕೋಬೇಕು. ಸಿರಿತನ ಬಂದಾಗ ಅಹಂಕಾರ ಪಡೆದೆ ಜೀವನ ಪರ್ಯಂತ ಸುಖದಲ್ಲೇ ಇಟ್ಟಿರ್ತಾನಂತೆ ನೋಡಿ. ಅದಕ್ಕೆ ಈ ಶುಕ್ರನನ್ನ ಪ್ರತಿ ಶುಕ್ರವಾರ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು. ಇವನು ದೈತ್ಯ ಗುರು ಅಂತ ಕರೀತಾರೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಂತೆ ಇವನು ಬಂದ್ರೆ. ಅದಕ್ಕೆ ಇವನಿಗೆ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಶುಕ್ರನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೆಕಾಳು, ಶುಕ್ರನಿಗಿಷ್ಟವಾಗಿರ್ತಕ್ಕಂಥ ಹರಳು ವಜ್ರ. ಶುಕ್ರನನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಲಕ್ಷ್ಮೀ ಕುಬೇರನ ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ಮಾಂದಾತ ಚಕ್ರವರ್ತಿ ತನ್ನ ಪತ್ನಿ ಸಮೇತನಾಗಿ ಇಲ್ಲಿ ಕೃಷ್ಣಾಪುರದ ಶನೇಶ್ವರನ ಸನ್ನಿಧಾನದಲ್ಲಿ ಎಲ್ಲರೂ ಕೈ ಮುಗಿದು ಯಾವ ಶುಕ್ರನಿಗೆ ಅಖಂಡ ಪೂಜೆಯನ್ನು ಸಲ್ಲಿಸುವುದು. ಹಿಮಕುಂದ ಮೃಣಲಾಭ ದೈತ್ಯನ ಪರಮ ಗುರು ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ, ಶುಕ್ರದೇವನ ಪಾದಕ್ಕೆ ಗೋವಿಂದ, ಶುಕ್ರದೇವನ ಪಾದಕ್ಕೆ. ಶುಕ್ರನಾದ ಕೂಡಲೇ ಪಂಡಿತೋತ್ತಮರು ಮಹಂದಾತ ಭೂಪಾಲ ಜಗದೊಡೆಯನಾದ ಸನೇಶ್ವರನ ಭಕ್ತಿಯಿಂದ ಪೂಜೆ ಮಾಡಬೇಕು. ಸನೇಶ್ವರನನ್ನ ಪೂಜೆ ಮಾಡದೇ ಇರತಕ್ಕ ರಾಶಿಗೂ ಪ್ರವೇಶ ಕೂಡ ಇದ್ದಾನೆ, ಗಣಪತಿ ಕೂಡ ಇದ್ದಾನೆ. ಎಲ್ಲರ ರಾಶಿಗೂ ಪ್ರವೇಶ ಮಾಡಿದ ಸನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಮುತ್ತುರಾಯ ಆಂಜನೇಯ ನಿನ್ನ ರಾಶಿಗೆ ಬರಬೇಕು, ಯಾವಾಗ ಬರಲಿ? ಬೇಡ ಕಣಪ್ಪ, ಹೆಂಗೋ ರಾಮ್ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ, ನೀ ನನ್ನ ರಾಶಿಗೆ ಬಂದ್ಬಿಟ್ರೆ ಲೋಕ ನನ್ನ ಜೀವನ ಎಲ್ಲ ಅರ್ಥವ್ಯರ್ಥ ಆಗೋಗುತ್ತೆ, ನೀ ಬರೋದು ಬೇಡ. ಇಲ್ಲ, ಬರಲೇಬೇಕು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಕೈಲಾಸವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ, ನಿನ್ನನ್ನೇ ಯಾಕೆ ಬಿಡ್ಲಿ? ಹಿಂಗ್ ಬಂದು ಹಿಂಗ್ ಹೊರಟೋಯ್ತೀನಿ, ಯಾವಾಗ ಬರಲಿ ಹೇಳು? ಆಂಜನೇಯ ಹೇಳ್ತಾನೆ, ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ್ಬಾ ಅಂತ. ಏನೋ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿದ್ದಾಗ್ಲೂ ರಾಮ ಅಂತಾನೆ, ಬಂದು ಉಕ್ಕೊಂಡ್ರೆ ಆಯ್ತಪ್ಪ. ಹಾಗೆ ಆಗ್ಲಿ ಬಿಡಯ್ಯ. ಇಬ್ರು ಮಾತು ಕೊಟ್ಬಿಟ್ಟವ್ರೆ. ಕೆಲವು ದಿವಸ ಕಳಿತಿರ್ಬೇಕಾದ್ರೆ ಆಂಜನೇಯ ಗೊರಿತ್ ಮಲಗವನೆ. ಈಗ ಯಾವ ರಾಮ ಅಂತವನೆ, ಹೋಗ್ ನುಗ್ಬಿಡೋ ಸರಿ ಅಂತ ಹತ್ರ ಬಂದ ಶನೇಶ್ವರ ಬೆಚ್ಚಿ ನಿಂತ. ಯಾಕೆ ಬೆಚ್ಚಿ ನಿಂತ?
ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ, ಮಲಗಿದ್ದಾಗ ಇವನ ಶರೀರದ ರೋಮ ರೋಮಗಳು ರಾಮನಾಮವಾಡ್ತಿದ್ವಂತೆ. ಅವನು ಎಚ್ಚರವಾಗುವ ತನಕ ಅಲ್ಲೇ ನಿಂತಿದ್ದಪ್ಪ. ಮಲಗಿದ್ರು ರಾಮ ಅಂತ, ಎಚ್ಚರವಾಗಿದ್ರು ರಾಮ ಅಂತ, ನೀನು ನನ್ಗೆ ಗೆದ್ದು ಬಿಟ್ಟೆಲ್ಲ. ನಾವಿಬ್ಬರು ರಾಜಿ ಮಾಡ್ಕೊಂಬಿಡವ. ನಿನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲಿ, ನನಗೆ ಸಲ್ಲುವ ಪೂಜೆ ನಿನಗೆ ಸಲ್ಲಲಿ. ನೋಡಿ, ಅದಕ್ಕೆ ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಇಷ್ಟವಾದ ವಾರ ಶನಿವಾರ, ಇವನಿಗೂ ಇಷ್ಟವಾದ ವಾರ ಶನಿವಾರ. ಒಂದು ವೇಳೆ ಕಷ್ಟಗಳ ಮೇಲೆ ಕಷ್ಟ ಬಂತು ಅಂತ ಆಂಜನೇಯನಿಗೆ ಹೋಗಿ ನಾವು ಅರ್ಕೆ ಹೊತ್ಕೊಂಡ್ರೆ ಇವನ ಕಷ್ಟಗಳನ್ನ ಅವನು ಪರಿಹಾರ ಮಾಡ್ತಾನಂತೆ. ಜಗತ್ತಿನಲ್ಲಿ ಇಬ್ಬರು ರಾಶಿಗೆ ಹೋಗ್ಲಿಲ್ಲ ಶನೇಶ್ವರ, ಒಬ್ಬ ಆಂಜನೇಯ, ಇನ್ನೊಬ್ಬ ಈ ಗಣಪತಿ. ಗಣಪತಿ ಹತ್ರಕ್ಕೆ ಬರ್ತಾನೆ. ಗಣಪತಿ ನಿನ್ನ ರಾಶಿಗೆ ಬರ್ಬೇಕು, ಯಾವಾಗ ಬರ್ಲಿ ಅಂದಾಗ ಬಾಗಿಲಲ್ಲಿ ಬರ್ದಿರ್ತೀನಿ ನೋಡ್ಕೊಂಬ ಅಂದ ಅವನು. ಅವನೇನಂತ ಬರೆದು ಬಿಟ್ಟವನ, ನಾಳೆ ಬಾ ಅಂತ ಬರೆದು ಬಿಟ್ಟವನು. ಅದು ಯಾವತ್ತು ಬಂದ್ರು ನಾಳೆಗೆ ಬಾ ಅಂತೇ ಅದ ನೋಡಿ. ಅದಕ್ಕೆ ಇಲ್ಲಿ ಶನೇಶ್ವರನ ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಆಂಜನೇಯ ಇಬ್ರು ಇರ್ತಾರೆ. ಯಾರು ಪೂಜೆ ಮಾಡಿದ್ರು ಹೋಗಿ ಅವನಿಗೆ ಸೇರುತ್ತಂತೆ ನೋಡಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 2 ಮಹಾಪವಿತ್ರವಾದಂಥ ಆಂಜನೇಯನ ಕ್ಷೇತ್ರಗಳಿದೆ. ಒಂದು ಹರಳುಕೋಟೆ ಆಂಜನೇಯ, ರಾಮಸಮುದ್ರ ಪಕ್ಕದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ನಮ್ಮ ಬಿಳಿಗಿರಂಗನ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಬಿದ್ದಾಂಜನೇಯ ಅಂತ ವಡಗೆರೆ, ಬಹಳ ಪುರಾತನ ಪ್ರಸಿದ್ಧವಾದಂಥ ಆಂಜನೇಯನ ಗುಡಿಗಳು. ಇವುಗಳಿಗೆ ನಾವು ದರ್ಶನ ಮಾಡಿದ್ರೆ ಶನೇಶ್ವರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಇಲ್ಲಿ ಶನೇಶ್ವರನನ್ನು ಪೂಜೆ ಮಾಡೋವನಿಗೆ ಇಷ್ಟವಾದ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಅಂದಾಗ ಯಾವ ರಾಜರಾಣಿಯರು ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾರೆ. ಆ ಭಗವಂತನನ್ನು ಏನಂತ ಪೂಜೆ ಮಾಡ್ತಾರೆ? ಸ್ವಾಮಿ ಶನಿ ದೇವ ಕೃಷ್ಣಾಪುರದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ ಗೋವಿಂದ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನಿದೇವರ ಪಾದಕ್ಕೆ ಸ್ವಾಮಿ ಶನಿ ದೇವ ಮೂಲೋಕದ ಒಡೆಯ, ಸ್ವಾಮಿ ಶನಿ ದೇವ ಕೃಷ್ಣಾಪುರದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿ ದೇವ ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನಂಬಿ ಬಂದಿರುವೆ. ಸ್ವಾಮಿ ಶನಿ ದೇವ ಮೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ.
ಕೊಡಲಿ ನಾನು ನಿಜ ಮುಕ್ತಿಯ ಬೇಡುವೆನು ಸ್ವಾಮಿ ಶನಿದೇವ ಕೃಷ್ಣಾಪುರದ ಒಡೆಯ ಅಂದೇ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಿನ್ನ ನಂಬಿ ಬಂದಿರುವ ನಿಜ ಭಕ್ತನ ನೀನೊಡೆಯ ಸ್ವಾಮಿ ಶನಿದೇವ ಕೃಷ್ಣಾಪುರದ ಒಡೆಯ ಅಂದೇನು ಕಂದ ನಾನು ಬಂದು ಕಾಡೆಯ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ರಾಹು ಕೇತುಗಳೆಂಬತಕ್ಕಂಥ ಕೊನೆಯ ಗ್ರಹಗಳು ಸಿಂಹಿಕಾಸುತ ರಾಹುಲ ಎಂಬ ರಾಕ್ಷಸ ಗ್ರಹಗಳನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ಸಿಂಹಿಕಾಸುತ ರಾಹುಲ ಎಂಬ ರಾಕ್ಷಸ ವಂಶದಲ್ಲಿ ಹುಟ್ಟಿದಂತಹ ಗ್ರಹಗಳು. ಒಂದಕ್ಕೆ ಉದ್ದಿನ ಕಾಳು ಇನ್ನೊಂದಕ್ಕೆ ಉರುಳಿ ಕಾಳಿಟ್ಟು ಪೂಜೆ ಮಾಡಬೇಕು. ರಾಹುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು ಕೂಡ ರಾಹುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಕೇತುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಗರ್ಕೆನಿಟ್ಟು ಗಣಪತಿಯನ್ನು ಪೂಜೆ ಮಾಡಿಬಿಟ್ರೆ ನವಗ್ರಹಗಳನ್ನೇ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಯಾವ ಹೆಣ್ಮಕ್ಳು ಉತ್ತಕ್ಕೆ ತನಿ ಏರಿತಾರಲ್ಲ ಅದು ರಾಹುವನ್ನ ಪೂಜೆ ಮಾಡದ ಪುಣ್ಯ. ಜೀವನದಲ್ಲಿ ಆನಂದ ನೆಮ್ಮದಿ ಇವೆಲ್ಲವೂ ಕೂಡ ಈ ರಾಹು ಕೇತುಗಳಿಂದ ಸಿಗುತ್ತೆ. ಮುಖ್ಯವಾಗಿ ರಾಹು ಕೇತುಗಳನ್ನು ಪೂಜೆ ಮಾಡಿದ್ರೆ ಹಿತಶತ್ರುಗಳ ಸರ್ವನಾಶ. ನಮ್ಮ ಜೊತೆಲೇ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ ಅವರು ಸರ್ವನಾಶ ಆಯ್ತಾರಂತ. ಮಾಟ ಕೂಟ ಯಂತ್ರ ಮಂತ್ರ ಅಂತ ಮಾಡಿಸ್ತಾರಲ್ಲ ವಾಮಾಚಾರ, ಅದು ಯಾವುದು ನಮ್ಮ ಹತ್ರಕ್ಕೆ ಬರಲ್ಲ ಅವ್ರಿಗೆ ವಾಪಸ್ ಹೋಯ್ತದಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಭೂತ ಪೀಡೆ ಪಿಶಾಚಿಗಳು ಯಾವುದು ನಮ್ಮ ಹತ್ರಕ್ಕೆ ಸುಳಿಯಲ್ವಂತೆ ನೋಡಿ. ಅದಕ್ಕೆ ಈ ರಾಹು ಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಿದಾಗ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ತಾನೆ ಈ ರಾಹು ಕೇತುಗಳು ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಹೆಂಡತಿಯ ಜೊತೆಯಲ್ಲಿ ನಮ್ಮ ಶಕ್ತಿ ಸನೇಶ್ವರನಾಗಿರ್ತಕ್ಕಂಥ ನಮ್ಮ ಕೃಷ್ಣಾಪುರ ಕ್ಷೇತ್ರಾಧಿಪತಿಯಾದ ಸನೇಶ್ವರ ಮಹಾಗಣಪತಿ ಆಂಜನೇಯ ಶಕ್ತಿ ಸ್ವರೂಪಿಣಿಯಾದ ಆದಿಶಕ್ತಿ ಮತ್ತು ಸಿದ್ದಪ್ಪಾಜಿ ಎಲ್ಲಾ ದೇವರುಗಳು ತುಂಬಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಸಿದ್ದಪ್ಪ ಸ್ವಾಮಿಗಳವರ ಅಮೃತಾಷ್ಟದಿಂದ ಎಲ್ಲರೂ ನವಗ್ರಹಗಳಿಗೆ ಒಟ್ಟಿಗೆ ಪೂಜೆಯನ್ನು 9 ಗ್ರಹಗಳ ಪೂಜೆ ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೇಳಿ. ಯಾವ ಮುಳ್ಳೂರು ಶಿವಮ್ಮನವರು 101 ರೂಪಾಯಿಗಳ ಬೊಮ್ಮನ್ನು ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ 2 ಗ್ರಹಗಳಿಗೂ ಒಟ್ಟಿಗೆ ಪೂಜೆಯನ್ನು ಸಲ್ಲಿಸೋಣ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹು ಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ. ರಾಹು ಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ. ರಾಹು ಕೇತುಗಳ ಪಾದಕ್ಕೆ ಶನಿದೇವರ
ಪಾದಕ್ಕೆ ಗೋವಿಂದ ಗೋವಿಂದ ಕೃಷ್ಣಾಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ನಿರ್ವಿಘ್ನದಾಯಕವಾಗಿ 9 ನವಗ್ರಹಗಳ ಪೂಜೆ ನಡೆದಿದೆ. ಕೆಲವೇ ನಿಮಿಷಗಳಲ್ಲಿ ಭಗವಂತನ ಪ್ರಸಾದ ವಿನಿಯೋಗ ಈಗ ಪ್ರಾರಂಭವಾಗುತ್ತೆ. ಇಲ್ಲಿ ಮಹಂದಾತ ದಾನ ಧರ್ಮಾದಿ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಿ ಅರಮನೆಯಲ್ಲಿ ಬಂದು ಕುಳಿತಿದ್ದಾನೆ. ಪೂಜೆ ಮುಗಿಸ್ಕೊಂಡು ಸನೇಶ್ವರ ಲಕ್ಷ್ಮಿ ಇಬ್ರು ಕೂಡ ಬರ್ತಾ ಇದ್ದಾರೆ ನೋಡಿ ಸಭೆಗೆ. ಛಾಯಿ ಕಲಿಬಾಯಿ, ಛಾಯಿ ಕಲಿಬಾಯಿ. ಯಾರದು? ಮಹಾರಾಜ ಜಗದೊಡೆಯನಾದ ಸನೇಶ್ವರ ಜಗನ್ಮಾತೆಯಾದ ಲಕ್ಷ್ಮೀ ಸಮೇತನಾಗಿ ನಮ್ಮ ಅರಮನೆಗೆ ಬರ್ತಾ ಇದ್ದಾನೆ. ಲಕ್ಷ್ಮೀ ಸನೇಶ್ವರರ ಆಗಮನ ಬಹಳ ಸಂತೋಷ, ಬಹಳ ಸಂತೋಷ. ಬರ್ತಿದ್ದಾಗೆ ಬನ್ನಿ ಸ್ವಾಮಿ, ತಾವು ಬಂದ ಕಾರ್ಯವೇನು? ನನ್ನಿಂದೇನಾಗಬೇಕಾಗಿತ್ತು? ಮಹಂದಾತ ಲಕ್ಷ್ಮೀ ಸನೇಶ್ವರರ ಏಕಕಾಲದಲ್ಲಿ ಬಂದಿದ್ದಾರೆ ಅಂತ ಹಿಗ್ಬೇಡ. ಒಂದು ಮುಖ್ಯವಾದ ಕೆಲಸಕ್ಕೆ ಬಂದಿದ್ದೇವೆ. ನಮ್ಮ ಈರ್ವರಲ್ಲಿ ಯಾರು ಶಕ್ತಿವಂತರು ಅನ್ನೋದನ್ನು ನಿಖರವಾಗಿ ತೀರ್ಪು ಕೊಡಬೇಕು. ಇಷ್ಟೇ ತಾನೇ? ತೀರ್ಪು ಕೊಡ್ತೇನೆ. ಏನು ಮಹಂದಾತ ತೀರ್ಪು ಕೊಡ್ತೇನೆ ಅಂತ ಎಷ್ಟು ಸರಳವಾಗಿ ಹೇಳ್ತಾ ಇದೀಯಾ? ಸರಿಯಾಗಿ ತಿಳ್ಕೊಂಡಿದೀಯ ತಾನೇ? ತೀರ್ಪು ಹೆಂಗ್ ಕೊಡಬೇಕು ಅಂತ ಗೊತ್ತು ತಾನೇ ಅಂದ ಪರಮಾತ್ಮ. ನಿಮ್ಮಿಬ್ಬರ ಶಕ್ತಿಯನ್ನು ತೂಕ ಮಾಡಿ, ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ಅನ್ನೋದನ್ನು ತೀರ್ಪು ನಾನು ತೂಕ ಮಾಡಿ ಇಬ್ಬರನ್ನೂ ಕೂಡ ನಾಳೆ ಇಷ್ಟೊತ್ತಿಗೆ ನಿಮಗೆ ತೀರ್ಪು ಕೊಡ್ತೀನಿ. ಜನಗಳೆಲ್ಲ ಬೆಚ್ಚಿ ಬೆರಗಾಗೋದ್ರು. ಅವನಿಗೇನೇ ಬಂತು ಮಹಾರಾಜನಿಗೆ. ಇಬ್ರು ದೊಡ್ಡವರು ಅಂದ್ಬಿಟ್ಟು ಕಾಲಕ್ಕೆ ಬಿದ್ದುಬಿಡೋದು ಬಿಟ್ಟು ತೀರ್ಪು ಕೊಡ್ತೀನಿ ಅಂತ ಹೇಳ್ತಾವನಲ್ಲ, ಯಾರಿಗೆ ತೀರ್ಪು ಕೊಡ್ತಾನೆ? ಸನೇಶ್ವರ ದೊಡ್ಡವನು ಅಂತ ಹೇಳ್ತಾನ, ಲಕ್ಷ್ಮೀ ದೊಡ್ಡವಳು ಅಂತ ಹೇಳ್ತಾನ, ಏನು ತೀರ್ಪು ಕೊಡ್ತಾನೆ ಇವನು ಅಂತ ಪೇಚಾಡ್ತಿದ್ರೆ, ಮಹಂದಾತ ನಾಳೆ ಇಷ್ಟೊತ್ತಿಗೆ ಸರಿಯಾಗಿ ನಾವು ಬರ್ತೀವಿ, ತೀರ್ಪು ಸಿದ್ಧವಾಗಿರ್ಬೇಕು. ಅಪ್ಪಣೆ, ನಾಳೆ ಇಷ್ಟೊತ್ತಿಗೆ ಬನ್ನಿ ಎಂದಾಗ ಜನಗಳೆಲ್ಲ ಭಯಭೀತರಾಗ್ಬಿಟ್ಟವ್ರೆ. ಏನಪ್ಪಾ ಮಹಾರಾಜ ಈ ರೀತಿ ಮಾಡ್ಕೊಂಡ್ಬಿಟ್ನಲ್ಲ, ಏನು ತೀರ್ಪು ಕೊಡ್ತಾನೋ ಅಂತಿರ್ಬೇಕಾದ್ರೆ ಜನಗಳೆಲ್ಲ ಗುಸುಗುಸು ಅಂತ ಮಾತನಾಡ್ತಾ ತಮ್ಮ ಮನೆ ಕಡೆ ಹೊರಟವ್ರೆ. ಇಲ್ಲಿ ಮಹಂದಾತ ಇಬ್ಬರು ವಿಶ್ವಕರ್ಮದವರನ್ನ ಕರೆಸಿ ರಾತ್ರಿ 2 ಕುರ್ಚಿಗಳು ಮಾಡಿಸ್ತಾವನೆ. ಒಂದೇ ತರಹದ 2 ಕುರ್ಚಿಗಳನ್ನು ಮಾಡಿಸಿ ರಾತ್ರಿಯೆಲ್ಲ ಕೆಲಸ ಮಾಡ್ತಾವ್ರೆ. ಆ ಒಂದೇ ತರಹದ 2 ಕುರ್ಚಿಗಳ ಮೇಲೂ ಕೂಡ ಒಂದೇ ತರಹದ ರತ್ನ ಕಂಬಳಿಯನ್ನು ಮುಚ್ಚಿಸ್ತಾ ಇದ್ದಾನೆ. ಬೆಳಗ್ಗೆ ತೀರ್ಪು ಕೊಡ್ಬೇಕಲ್ಲ. ಸುತ್ತಮುತ್ತಲ ನಾಡಿನ ರಾಜರುಗಳೆಲ್ಲ ಸೇರ್ತಾವ್ರೆ. ಹರಿಹರ ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾವ್ರೆ. ನಮ್ಮಿಂದ ತೀರ್ಪು ಕೊಡಕ್ಕಾಗ್ಲಿಲ್ಲ, ಏನ್ ತೀರ್ಪು ಕೊಡ್ತಾನೆ ಇವನು, ಏನ್ ಮಾಡ್ತಾನೆ ಇವನು ಅಂತ. ಅವತ್ತು ಮಧ್ಯಾಹ್ನವಾಗ್ತಿರ್ಬೇಕಾದ್ರೆ ಭಗವಂತ ಬರ್ತಾ ಇದ್ದಾನೆ. ಛಾಯಿ ಕಲಿಬಾಯಿ, ಛಾಯಿ ಶಿವಶಂಕರ. ಸಭೆಯೊಳಗೆಲ್ಲ ಕುಳಿತಿರ್ಬೇಕಾದ್ರೆ ಬಾ ಪರಮಾತ್ಮ. ಮಹಂದಾತ ನಾಳೆ ಎಷ್ಟೊತ್ತಿಗೆ ತೀರ್ಪು ಕೊಡ್ತೀನಿ ಅಂತ ಹೇಳಿದೆಲ್ಲ ತೀರ್ಪು ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ. ನಿಮಗಾಗಿ ಸಿದ್ಧಪಡಿಸಿರುವ ಕುರ್ಚಿಗಳ ಮೇಲೆ ಮೊದಲು ನೀವು ಕೂತ್ಕೋಬೇಕು. ಈ ಕಡೆ ಇದ್ದ ಸನೇಶ್ವರ ಹೋಗಿ ಆ ಕಡೆ ಕೂತ್ಕೊಂಡು, ಆ ಕಡೆ ಇದ್ದ ಲಕ್ಷ್ಮಿ ಬಂದು ಈ ಕಡೆ ಕೂತ್ಕೊಂಡು, ಏನಪ್ಪ ಇದು ಅಲ್ಲಿದ್ದವ್ರು ಇಲ್ಲಿ ಬಂದ್ರು, ಇಲ್ಲಿದ್ದವ್ರು ಅಲ್ಲಿಗೆ ಹೋದ್ರಲ್ಲ ಅಂತ ಜನಗಳೆಲ್ಲ ಆಶ್ಚರ್ಯವಾಗಿ ನೋಡ್ತಾವ್ರೆ. ತೀರ್ಪೇನು ಅಂತ ಹೇಳು. ನೀವು ಕುಳಿತಿರುವ ಕುರ್ಚಿಗಳೇ ನಿಮ್ಮ ತೂಕವನ್ನು ಅಳತೆ ಮಾಡುತ್ತೆ, ರತ್ನ ಕಂಬಳಿಯನ್ನು ಸರಿಸಿ ನೋಡಿ ಎಂದ. ಹಾಗಂದೆ ಕೂಡಲೇ ಲಕ್ಷ್ಮಿ ಕುಳಿತಿದ್ದ ಕುರ್ಚಿ ಮೇಲಿದ್ದ ಆ ರತ್ನ ಕಂಬಳಿಯನ್ನು ಸರಿಸಿದ್ಲಲ್ಲ, ಫಳ 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 ಫಳನೆ ಒಳೆಯುವ ಬಂಗಾರದ ಕುರ್ಚಿ. ಸರೇಶ್ವರ ಹೇಳ್ತಾನೆ, ಚಂಚಲಿಯಾದ ಲಕ್ಷ್ಮಿಗೆ ಚಿನ್ನದ ಕುರ್ಚಿ ಆದ್ರೆ ನನಗೆ ವಜ್ರದ್ದೇ ಇರಬೇಕು, ನನ್ನ ಭಯ ಇವನು ಗೊತ್ತಲ್ಲ ಅಂತ ಪರಮಾತ್ಮನ ಅನ್ನುವಾಗ ಮಹಂದಾತ ಹೇಳ್ತಾನೆ, ಪರಮಾತ್ಮ ನೀನು ಕುಳಿತಿರುವ ಕುರ್ಚಿನ ನೋಡ್ಬಿಡು. ಮೇಲಕ್ಕೆದ್ದವ ಸನೇಶ್ವರ ಆ ರತ್ನಗಂಬಳಿಯನ್ನು ಸರಿಸು ನೋಡ್ತಾನೆ. ಕಪ್ಪನೆಯ ಕಬ್ಬಿಣದ ಕುರ್ಚಿ. ಮಹಂದಾತ, ಪರಮಾತ್ಮ ನಾನಿನ್ನೂ ತೀರ್ಪು ಕೊಟ್ಟಿಲ್ಲ, ಮುಚ್ಚು ಬಾಯಿ. ಚಂಚಲೆಯಾದ ಲಕ್ಷ್ಮಿಗೆ ಚಿನ್ನದ ಕುರ್ಚಿಯನ್ನು ಹಾಕಿ, ಈ ಸಭೆಯೊಳಗೆ ನನಗೆ ಕಬ್ಬಿಣದ ಕುರ್ಚಿಯನ್ನು ಹಾಕಿ ಅಪಮಾನ ಮಾಡಿದೆಯಾ ಪಾಪಿ. ಇದು ಅಪಮಾನವಲ್ಲ ತಂದೆ, ತೀರ್ಪು. ಏನು ನೀನು ತೀರ್ಪು ಕೊಡ್ತೀಯಾ? ನಿನ್ನ ನರಮಾನವನ ಬುದ್ಧಿಯನ್ನು ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಯವಂಚಕ. ತೀರ್ಪು ನೀನೇನು ಕೊಡೋದು, ನಾನು ಕೊಡ್ತೀನಿ ಕೇಳು. ನಿಮ್ಮ ಕುರ್ಚಿಗಳನ್ನು ಮಾಡಿ ರತ್ನಗಂಬಳಿಯನ್ನು ಮುಚ್ಚಿಸಿ ನಿಮ್ಮ ತೂಕವನ್ನು ಹೇಳುವ ತೀರ್ಪು ನಾನು ಇನ್ನೂ ಕೊಟ್ಟಿಲ್ಲ. ಸಾಕು ನಿನ್ನ ತೀರ್ಪು. ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಟಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಿನ್ನ ನಾನು ಸನೇಶ್ವರನೇ
ಕಳ್ಳನಾಗಿ ಸುಳ್ಳನಾಗಿ ಕದಮನಾಗಿ ಬಡಬಾರರ ಕಷ್ಟಪಡುವಂತೆ ಮಾಡಲಿಲ್ಲ ಅಂದ್ರೆ ನಾನು ಸನೇಶ್ವರನೇ. ಇದು ನನ್ನ ತೀರ್ಪು. ಪರಮಾತ್ಮ ನನ್ನ ಮಾತು ಕೇಳು, ಮುಚ್ಚುಬಾಯಿ. ನಾನಿನ್ನ ಬಿಡಲಾರೆನು ಮಾತಾತ, ನಾನಿನ್ನ ಬಿಡಲಾರೆನು. ನಾನಿನ್ನ ಬಿಡಲಾರೆನು ಮಾತಾತ, ನಾನಿನ್ನ ಬಿಡಲಾರೆನು. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ನಾನಿನ್ನ ಬಿಡಲಾರೆನು ಮಾತಾತ, ನಾನಿನ್ನ ಬಿಡಲಾರೆನು. ಸಿಡಿಲು ಬಡಿಯಲಿ ಕಾರ್ಮೋಡ ಬಿಡಿಯಲಿ ಬಿಡಲಾರೆ ಆ ಮನುಜನ. ಸಿಡಿಲು ಬಡಿಯಲಿ ಕಾರ್ಮೋಡ ಬಿಡಿಯಲಿ ಬಿಡಲಾರೆ ಅನ್ನುನ. ಮುಕ್ಕಣ್ಣ ಮುರಹರಿಯ ಎದುರಾಗಿ ಬಂದರು ಲಕ್ಷಿಸಲು ಕಲಿ ಪುರುಷನು. ಮುಕ್ಕಣ್ಣ ಮುರಹರಿಯ ಎದುರಾಗಿ ಬಂದರು ಲಕ್ಷಿಸಲು ಕಲಿ ಪುರುಷನು. ನಾನಿನ್ನ ಬಿಡಲಾರೆನು ಮಾತಾತ, ನಾನಿನ್ನ ಬಿಡಲಾರೆನು. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ನಾನಿನ್ನ ಬಿಡಲಾರೆನು ಮಾತಾತ, ನಾನಿನ್ನ ಬಿಡಲಾರೆನು. ಮಾತಾತ ನಾನಿನ್ನ ಬಿಡಲಾರೆನು. ಮಾತಾತ ನಾನಿನ್ನ ಬಿಡಲಾರೆನು ಬಿಡಲಾರೆನು. ಫಟ್ ಅಂತ ಪರಮಾತ್ಮ ಉಗ್ರ ರೂಪನಾಗಿ ಕಾಕವಾಹನನಾಗಿ ಮಾಯವಾಗೋದ. ಲಕ್ಷ್ಮಿ ಹೇಳ್ತಾಳೆ, ಭಯಪಡಬೇಡ ಭಯಪಡಬೇಡ ಮಹಂದಾತ, ತೀರ್ಪು ಸರಿಯಾಗಿ ಹೇಳಿದೀಯ. ಏನೇ ಕಷ್ಟ ಬಂದ್ರು ನಾನಿದ್ದೀನಿ. ಅಯ್ಯೋ ತಾಯಿ, ನೀನಿರೋದೇನು ಬಂತು? ಆ ಭಗವಂತನೇ ನನ್ನ ಮೇಲೆ ಕೋಪಿಸ್ಕೊಂಡು ಹೊರಟೋದ್ನಲ್ಲ. ಈಗ ನಾನು ಏನ್ ಮಾಡ್ಲಿ? ಜನಗಳೆಲ್ಲ ನಮ್ಮ ಮಹಾರಾಜ ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗ ಮಾಡ್ಕೊಂಡ್ಬಿಟ್ನಲ್ಲ. ಮುಂದೇನಾಗುತ್ತೋ ಇವನ ಕಥೆ ಅಂತ ಜನಗಳೆಲ್ಲ ಗುಸುಗುಸು ಅಂತ ಮಾತನಾಡಿಕೊಂಡು ತಮ್ಮ ಮನೆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಮಹಂದಾತ ಹೆಂಡತಿ ಅಂತಪುರದ ಕಡೆ ಬರ್ತಾ ಇದ್ದಾನೆ. ಹೆಂಡತಿಯಾದ ತುಂಬು ಗರ್ಭವತಿ. ದುಃಖಿಸಬೇಡಿ ಅಂದ್ರೆ, ಅರಮನೆಯಲ್ಲಿ ನಡೆದ ವಿಚಾರವೆಲ್ಲ ತಿಳಿಯಿತು, ನೀವು ಕಣ್ಣೀರು ಹಾಕಬೇಡಿ ಅಂದ್ರೆ, ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಾವಿಬ್ರು ಅನುಭವಿಸೋಣ. ಕಷ್ಟ ಸುಖ ಅನ್ನೋದು ಆಗಲೂ ರಾತ್ರಿ ಇದ್ದಾಗಲ್ವೇ? ಸುಖವನ್ನು ಅನುಭವಿಸುವ ನಾವು ಕಷ್ಟವನ್ನು ಸ್ವೀಕರಿಸಬೇಕಲ್ಲವೇ? ನೋಡಿ, ನಮ್ಮ ಕುಲದೇವನಾದ ಶ್ರೀಮನ್ನಾರಾಯಣನ ಪೂಜೆ ಮಾಡೋಣ. ಅವನೇ ಬಂದು ನಮ್ಮನ್ನು ಕಾಪಾಡ್ತಾನೆ. ಏನು ಕಷ್ಟ ಬಂದರೂ ಕೂಡ ಅವನ ಹತ್ರ ನಿವೇದನೆ ಮಾಡ್ಕೊಳ್ಳೋಣ ಬನ್ನಿ ಅಂತ ಗಂಡನಿಗೆ ಸಮಾಧಾನವನ್ನು ಹೇಳ್ತಾ. ನೋಡಿ, ಕಷ್ಟದಲ್ಲಿರುವ ಗಂಡನಿಗೆ ಹೆಂಡತಿಯಾದವಳು ಮಾಡಬೇಕಾದ ಕೆಲಸ ಇದು. 4 ಧೈರ್ಯದ ಮಾತು ಹೇಳ್ತಾಳಲ್ಲ, ಅವಳು ನಿಜವಾದ ಸತಿ. ಹೆಚ್ಚು ಕಮ್ಮಿ ಇಲ್ಲಿರೋರೆಲ್ಲ ಅವರೇನಂಗದ. ಕಷ್ಟದಲ್ಲಿರೋ ಗಂಡನಿಗೆ ಇನ್ನಷ್ಟು ಕಷ್ಟ ತುಂಬಿಟ್ಟು ಸಾಯಿಸ್ಬಿಡೋದಲ್ಲ. 4 ಧೈರ್ಯದ ಮಾತು ಹೇಳ್ಬೇಕು. ಸುಖವನ್ನ ಭಾಗ ಮಾಡ್ಕೊಳ್ಳೋ ಹಾಗೆ ಕಷ್ಟನೂ ಕೂಡ ಭಾಗ ಮಾಡ್ಕೋಬೇಕು. ಇದಕ್ಕೆ 63 ಬರ್ದಂಗಿರ್ಬೇಕು. 63 ಬರ್ದಂಗೆ ಅಂದ್ರೆ 6 3 ಕಡೆ ತಿರ್ಕೊಂಡಿರುತ್ತೆ, 3 6 ಕಡೆ ತಿರ್ಕೊಂಡಿರುತ್ತೆ. ಗಂಡನ ಮನ್ಸು ಹೆಂಡತಿ, ಹೆಂಡತಿ ಮನ್ಸು ಗಂಡ. ಅರ್ಥ ಮಾಡ್ಕೊ ಬದುಕೋದಕ್ಕೆ 63. 63 ಬದಲು 36 ಆದ್ರೆ 3 ಹತ್ತ ತಿರ್ಕೊಂಡಿರುತ್ತೆ, 6 ಇತ್ತ ತಿರ್ಕೊಂಡಿರುತ್ತೆ. ಎತ್ತು ಏರ್ಗ ಕೋಣ ನೀರ್ಗ ಬೆಳಗಾಯ್ತವ್ರು ಕುಸ್ತಿ ಫೈಟಿಂಗು ಜಗಳ. ಇತ್ತಾಗ 63 36 ಮಿಕ್ಸ್ ಅಂತ ಮಿಕ್ಸ್ ಇದ್ದದು. 36 ಇದ್ರೆ ಊರ್ಗ್ ಹೋಗಂಟ 63 ಮಾಡ್ಕೊಳ್ಳಿ. ಜೀವಮಾನ ಪರ್ಯಂತ ಜಗಳನ್ನೇ ಆಡ್ತ ಕೂತ್ಕೊಂಡ್ರೆ ಜೀವನೇ ಮುಗ್ದೋಯ್ತದ. ಅಯ್ಯೋ ನನ್ ಗಂಡ ವಾದರ್ಸ್ಕೊಂಟು ಸಮಾಧಾನ ಮಾಡ್ಕೊ. ನಾನು ಆಗಿರ ಒತ್ಕ ಮುಂಡ ಮಗನ್ ಜೊತೆಲಿ ಬಾಡಿನಿ ಕಲ್ಲೆಲ್ಲೇ ಎತ್ತಕನ. ಅಯ್ಯೋ ಕ್ಯಾಣ್ಗಾರ ಮುಂಡ ಮಗ. ಅಯ್ಯೋ 3 ಪೇಜ್ ಕರೆಂಟ್ ಕೊಟ್ಬಿಟ್ಟಿನಕ್ಕ ಒಂದಿನ ಮನೆಗಿದ. ಆಮೇಲೆ ಕರೆಂಟ್ ಹೊಂಟೋಯ್ತು ಸದ್ಯ. ಇನ್ನೊಂದಿನ ಗೌರ್ಮೆಂಟ್ ಬಸ್ ತಳ್ಬಿಟ್ಟಿನಕ್ಕ ಯಳಂದೂರು ಬಸ್ ಸ್ಟ್ಯಾಂಡ್ಲಿ. ಬಸ್ ನಮ್ಮ ಬೀರಿಯಕ್ಕೆ ಹಾಕ್ಬಿಟ್ಟ ಸದ್ಯ. ಇನ್ನೊಂದಿನ ಒಳ ಬಂದದ, ಒಳ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೋಗಿ ಒಳಗ್ ತಳ್ಬಿಟ್ಟು ಕಟ್ಟ ಮೇಲೆ ಬೀಡಿ ಕಸ್ಕೊಂಡ್ ಕೂತಾನ. ಆಮೇಲೆ ಹೆಂಗ್ ಬಂದ? ಐಕ ಮಕ್ಕಳೆಲ್ಲ ಪತ್ರನ ಎಳ್ಕೊಂಡ್ರು. ಇಲ್ದ್ರ ಅವತ್ತೇ ಸತ್ತೋಗನು ಐಕ ಅಣಗಾರ. ಆದ್ರೆ ಅವ ಎಷ್ಟೇ ಹೊಡಿಲಿ ಒಂದೊಂದು ಟೈಮ್ಲಿ ನನ್ ಕಂಡ್ರೆ ಜೀವ ಮುಡ್ಸ್ಕೊಳ್ಳ. ಅದ ಹೆಂಗೆ ತಾಯಿ? ಎಲ್ಲ ನೀವು ಹೇಳಕ್ಕದ ಸುಮ್ಕ ಒಂಚೂರು ಹೇಳು.
ಒಂದಿನ 7 ಗಂಟೆ ರಾತ್ರಿಲಿ ಪಪ್ಸ್ ತಿನ್ಬೇಕು ಅಂದ್ಬಿಟ್ಟು ವಾ ಅದೇನ್ ಸುಮಾರು ಬಂದಿತ್ತು ನಿಂಗ ದಡ್ಡಾರ್ನ ಕೂಟ್ರ ಒದ್ಬಿಟ್ಟು ಇತ್ತಾಗ ಹೋಗಿ ಬಿಟ್ಕೊಂಡು ಎಳಂದೂರ್ದಿಕ್ಕ ತಕೊಂಬಂದೇ ಬಿಟ್ಟೆ 7 ರಾತ್ರಲ್ಲಿ. ನಾನು ನಾತದ ಬಾಯಿಲೆ ತಿನ್ಕೊಂಡಿಕ್ಕವ ನಿಜವಾಗ್ಲು ಅಷ್ಟೊತ್ತರ ರಾತ್ರಲ್ಲಿ ತಂದ್ಕೊಟ್ಟನಲ್ಲ. ಬೆಳಿಗ್ಗೆ ಪೊಲೀಸ್ನವ್ರು ಬಂದ್ಮೇಲೆ ಗೊತ್ತಾಯ್ತು ಅಂಗಡಿ ಮೇಡ್ರು ಬಿಟ್ಟು ತಂದನ ಅಂತ. ಈಗ ಅಣ್ಣಯ್ಯ ಜೈಲ್ಗೆ ಹೋಗಿದ್ ಬಂದ. ಹಾಗಾದ್ರೆ ಎಷ್ಟೊತ್ತಾಯಿ ನಿನ್ ಅಣ್ಣನ ವಯಸ್ಸು? ಇನ್ನೇನ 80 ಹೋಯ್ತು ಕಕ್ಕ. ಹಾಳಾದ ಮುಂಡವಾಗಿ 2 ವರ್ಷ ಹೊಡ್ಕೊಳಕ್ರಿ ಯಾತ ಬಿಟ್ಬಿಟ್ಟ ಅಂತ ಎದ್ದು ಬಂದು ಹೊಡೆಯಕ್ಕಾಗದ ಬಿಟ್ಬಿಟ್ಟ ಅಂದೆ ನಮ್ಮ ಅಣ್ಣವ್ನ. ಎಸ್ತರು ಕೂತ್ಕ ವಾದರ್ಸ್ ಗೌರಿ ಹಬ್ಬದಲ್ಲಿ ಮುಂಡಮಂಗ ಎದ್ದು ಬಂದು ಹೊಡೆಯಕ್ಕಾಗದೆ ನನ್ನೇ ತಂಡೆ ಕರ್ಕ ಹೊಡೆ. ನೀವು ಹೋಗ್ಬೇಡ್ದಿತ್ತು. ಹೋಗಲ್ಲ ಅದ್ರ ಗುಂಡ್ ಕಲ್ ಮಡಿ ಕಣಿದಕ್ಕ ಚಚ್ಕ ಸತ್ತೋಯ್ತು ನಾನು. ಆಮೇಲೆ ನಾವು ಹೋಗ್ಲಿಲ್ಲ ಅಂದ್ರೆ ಒಂದ್ ಯಾಸ ತಗತ್ತಿದ್ದ ನನ್ ಚಿನ್ನು ನನ್ ಡಾರ್ಲಿಂಗ್ ಓ ಪ್ರಿಯತಮೆ ಅಂದ್ಬಿಟ್ಟು ಹತ್ರ ಕರೆದ್ಬಿಟ್ಟು ದಾವಡ್ಗಾರ ಬೆಳ್ಳಾಕ ಕಚ್ಚಿ ಬಿಡ್ಬೇಕು ಮುಂಡಮಂಗ. ಬೆಳ್ಳಾಗ ಜೀವಮಾನ ಪರ್ಯಂತ ಹೊಡ್ಕಂಡೆ ಸತ್ತೋಗಿ ಜೀವನನೇ ಕಳೆದೋದ್ಮೇಲೆ ಮತ್ತೆ ಬಂದದ. ಅದಕ್ಕೆ ನೋಡಿ, ಇನ್ನೊಬ್ಬರ ಸಂಸಾರ ನೋಡಿ ನಿನ್ ಸಂಸಾರ ಅಲಗಳಿಬೇಡ. ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ, ನಿನ್ನ ಪಾಲಿಗೆ ಬಂದ ನಿನ್ನ ಗಂಡನೇ ದೇವರು, ಹೆಂಡತಿಯೇ ನಿನ್ನ ಜೀವನಕ್ಕೆ ಸಾರ್ಥಕತೆ. ಇದೇ ಗಂಡ ಹೆಂಡ್ತಿರು ಜೀವನ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಗೀತೆ ಆಡವ್ರೆ. ಈ ಕೆಲವರು ಇನ್ನೊಬ್ರು ಸಂಸಾರ ನೋಡ್ಕ ಆಡ್ಕತಾರ್ರಿ. ಅವಳ ಗಂಡ ದಿನಾ ಪಿಕ್ಚರ್ ಕರ್ಕೊಯ್ತಾನ ಕಣ್ರಿ, ದಿನಾ ಗೋಬಾ ಮಂಚೂರಿ ತಿನ್ನಿಸ್ತಾನ ಕಣ್ರಿ. ಗೋಪಿ ಮಂಚೂರಿ ಅವಳು ಗೋಬಾ ಮಾಡ್ಕೋತಾನ. ಅವನ್ ಪಿಕ್ಚರ್ ಅದೇನೇನಿದ್ದು ಅದಕ್ಕೆ ಅವನ್ ಪಿಕ್ಚರ್ ಕರ್ಕೊಯ್ತಾವ. ನಾ ಬದಲು ನಿನ್ ಪಿಕ್ಚರ್ ನೋಡು. ನಿನ್ನ ಜೀವನ ನಿನಗೆ ದೊಡ್ಡದು, ಇನ್ನೊಬ್ಬರು ಸಂಸಾರ ನಿನಗೆ ಬೇಕು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿರೋದು. ಅದಕ್ಕೆ ರಾಜ್ಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಆಡೋರು ಈ ಗೀತೆನ ಆಡೇ ಬಿಡವ. ಕೊಡಿಸೋ ಸೇರೆ ಮದುವೆ ಆಗೋವರೆಗೆ ತಾಯಿ, ಮುಡಿಸೋ ಸೇರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಮ ಇರುವವರೆಗೆ, ಹೆಣ್ಣಿನ ಮಗಳವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಬಾರ ಎನ್ನುವುದಿಲ್ಲ, ತಾಯಿ ಎಂದು ನನ್ನ ಮಮ್ಮ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಎಲ್ಲಿ ದೊಡ್ಡದಿಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಡಾಯಂತು ನಮ್ಮ ಹಾಕಿದ ಗಂಟು ಹುಟ್ಟು ಸಾವಿರ ನಂಟು. ಭಯ ಬಿಡುವವರೆಗೆ ಪ್ರೇಮದ ತುತ್ತ ತುದಿಯವರೆಗೆ, ಆಡಿದ ಗುಟ್ಟು ಮರೆವವರೆಗೆ.
ಇದ್ದರಂತೂ ಕಷ್ಟವಂತೆ ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳ ಕಣ್ಣ ನೀರು ಹಿಡಿದ ಹೃದಯಲ್ಲೇ ತಂದೆ ಒಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಅಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಮ ಇರುವವರೆಗೆ ಹೆಣ್ಣಿನ ಜನುಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಗಂಡ ಹೆಂಡತಿರ ಜೀವನ ಇಲ್ಲಿ ಬಿಂದುಮತಿ ಮತ್ತು ಮಹಂದಾತ ಇಬ್ರು ಅರಮನೆಯಲ್ಲಿ ನಡೆದ ವಿಚಾರವನ್ನು ಮಾತಾಡ್ತಾ ಚರ್ಚೆ ಮಾಡ್ತಿರ್ಬೇಕಾದ್ರೆ ಮಂತ್ರಿ ಬರ್ತಾರೆ. ಮಹಾರಾಜ, ನೆರೆಹೊರೆಯ ರಾಜರೆಲ್ಲರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಕೊಡುತ್ತಿದ್ದವರು ಎಲ್ಲರೂ ಒಟ್ಟಾಗಿ ಸೇರಿ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧ ಇದು ನಿಜವಾದ ಯುದ್ಧವಲ್ಲ ಮಂತ್ರಿ, ಭಗವಾನ್ ಶನೇಶ್ವರನೇ ಪ್ರೇರೇಪಿಸಿರುವ ಮಾಯದ ಯುದ್ಧ. ಈ ಯುದ್ಧದಲ್ಲಿ ಖಂಡಿತ ನಮಗೆ ಜಯವಿಲ್ಲ. ಯಳಂದೂರು ಪುಟ್ಟಣ್ಣವ್ರಿಗೆ ಕಾರ್ಯಕ್ರಮ ಮೆಚ್ಚಿ 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ ಗೋವಿಂದ. ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇರುವ ಸಂದರ್ಭ ನೋಡಿ ಹೆಂಗಿದೆ. ನಾಳಿನ ಯುದ್ಧಕ್ಕೆಲ್ಲ ಸನ್ನದ್ಧ ಮಾಡು ಮಂತ್ರಿ. ವೈರಿಗೆ ಎದೆ ಕೊಟ್ಟು ನಿಲ್ಬೇಕೆ ಹೊರತು ಬೆನ್ನು ಕೊಟ್ಟು ಹೇಳಿ ಅಂತ ಓಡಬಾರ್ದು ಅಂತ ಗಂಡ ಹೆಂಡತಿರಿಬ್ರು ಕೂಡ ಮಾತಾಡ್ಕೋತಾರೆ. ದೇವಿ, ನೀನು ತುಂಬ ಗರ್ಭಿಣಿ, ನಿನ್ ತವರು ಮನೆಗೆ ಹೊರಟೋಗು. ಏನೇ ಕಷ್ಟ ಬಂದರೂ ನಾನು ಅನುಭವಿಸ್ತೇನೆ. ಪರಮಾತ್ಮನ ಕೋಪ ಇರೋದು ನನ್ನ ಮೇಲೆ ಹೊರತು ನಿನ್ನ ಮೇಲಲ್ಲ. ಸ್ವಾಮಿ, ಕಷ್ಟ ಬಂದಾಗ ಅಪ್ಪನ ಮನೆ, ಸುಖ ಬಂದಾಗ ಗಂಡನ ಮನೆ ಅಂತ ಹೆಣ್ಣಿನ ಹಣೆಯಲ್ಲಿ ಬರ್ದಿದೀಯಾ? ಕಷ್ಟ ಬರಲಿ ಸುಖ ಬರಲಿ ಗಂಡನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದೇ ಸಹಧರ್ಮಿಣಿಯ ಕರ್ತವ್ಯ. ನಿಮ್ಮ ಪಾದದ ಮೇಲೆ ಆಣೆ, ನಾನಮ್ಮನ್ನು ಬಿಟ್ಟು ಹೋಗಲ್ಲ. ಅಯ್ಯೋ ದೇವರೇ, ಇವಳು ನನ್ ಬಿಟ್ಟು ಹೋಗಲ್ಲ ಅಂತಾಳಲ್ಲ, ಇವಳನ್ನು ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ನಾಳೆ ಬೆಳಗಾದ್ರೆ ಯುದ್ಧ ಪ್ರಾರಂಭವಾಗ್ಬಿಡುತ್ತೆ ಅಂತ ದೇವಿ ಹೊರಡುವುದಕ್ಕೆ ಸಿದ್ಧ ಮಾಡ್ಕೊ ಅಂದಾಗ ನೋಡಿ, ನಳಮಹಾರಾಜನ ಕಥೆಯಲ್ಲಿ, ಸತ್ಯವ್ರತ ಮಹಾರಾಜನ ಕಥೆಯಲ್ಲಿ ಉಟ್ಟ ಬಟ್ಟೆಯಲ್ಲಿ ರಾಜ್ಯ ಬಿಟ್ಟು ಹೋಗೋದು. ಈ ಕಥೆಯಲ್ಲಿ ಲಕ್ಷ್ಮಿ ಇರೋದ್ರಿಂದ ಬಿದಿರು ಹಡ್ಡದಲ್ಲಿ ಒಂದು ಕಡೆ ಆಹಾರ ಪದಾರ್ಥಗಳು, ಇನ್ನೊಂದು ಕಡೆ ಒಡವೆ ವಸ್ತ್ರಗಳು, ಚಿನ್ನದ ರೂಪಾಯಿಗಳು ಎಲ್ಲವನ್ನು ತುಂಬವಳೆ. ಆ ಅಡ್ಡವನ್ನು ಹೊತ್ತುಕೊಂಡು ತುಂಬದ ಗರ್ಭಿಣಿಯನ್ನು ಕರ್ಕೊಂಡು ನಡುರಾತ್ರಿಯಲ್ಲಿ ರಾಜ್ಯವನ್ನು ಬಿಟ್ಟು ಬರ್ತಾ ಇದ್ದಾನೆ ಮಹಂದಾತ. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯವನ್ನು ತೊರೆದು ಸತಿಯೊಡನೆ ಸಾಗುತ್ತಿಗನಯ್ಯ, ಸತ್ಯ ಸಂದ ಮಹಂದಾತ. ಪರಮಾತ್ಮನಗ್ತಾನೆ ಮಾಂದಾತ, ನಿನ್ನವರಾರು ನಿನಗಿಲ್ಲ. ನೀ ಕಟ್ಟಿಕೊಂಡವಳ ಮುಂದೆ ನಿನ್ನವಳಲ್ಲ. ನೀ ಮೆಟ್ಟಿ ಮೆರೆದ ಸಿಂಹಾಸನವು ನಿನ್ನದಲ್ಲ. ದಟ್ಟಣವೆಯ ಮಧ್ಯೆ ಹುಟ್ಟ ಬಟ್ಟೆಗೂ ಗತಿ ಇಲ್ಲದೆ
ಗತಿಗೆಟ್ಟು ಬಾಳಿ ಬದುಕುವ ನಿನ್ನ ಮುಂದಿನ ಪರಿಭವ ಮಾಂದಾತ. ಕಬ್ಬಿಣದ ಕುರ್ಚಿ ಆಗ್ತೀಯ ನನಗೆ, ಕಬ್ಬಿಣದ ಕುರ್ಚಿ. ನನಗೆ ಅಪಮಾನ ಮಾಡ್ತೀಯಾ? ಬೆಳಗಾಗ್ತಿರ್ಬೇಕಾದ್ರೆ ರಾಜ ರಾಣಿಯರೆಲ್ಲ ಜನಗಳೆಲ್ಲ ಬಾಯಿ ಬಡ್ಕೋತಾವ್ರೆ. ತುಂಬ ಬಸ್ರೀನ ಕರ್ಕೊಂಡು ಎತ್ತ ಹೊರಟೋದ್ನಪ್ಪ ನಮ್ಮ ರಾಜ. ಎತ್ತ ಹೋದನಪ್ಪ ಅಂತ ಸುತ್ತಮುತ್ತಲ ಕಾಡಿನಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಇಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಮಹಂದಾತ ಬಿಂದುಮತಿ ಒಂದು ರಾತ್ರಿ ಒಂದು ಹಗಲು, ಒಂದು ರಾತ್ರಿ ಒಂದು ಹಗಲು ಸುತ್ತಕೊಂಡು ಬರ್ತಾನೆ. ಅವರೇ ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಡೆದು 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 ಬರ್ತಿರ್ಬೇಕಾದ್ರೆ ಇವಳೇನಾದ್ರೂ ತಿನ್ನೋಣ ಅಂದ್ರೆ ಗಂಡ ಬೇಡ ಅಂತಾನೆ. ನಮ್ಮೂರ್ನವ್ರು ಯಾರಾದ್ರೂ ಕಂಡ್ಕೊಂಡ್ಬಿಟ್ರೆ ನಮ್ಮನ್ನ ಮುಂದಕ್ಕೆ ಹೋಗಕ್ ಬಿಡ್ತಾರ? ಬೇಡ. ಸ್ವಲ್ಪ ದೂರ ಬಂದು ಅವಳು ಹೇಳ್ತಾಳೆ, ಈಗೇನಾದ್ರೂ ತಿನ್ನೋಣ ಅಂದ್ರೆ ಬೇಡ ಬೇಡ. ಗಂಡ ಹೆಂಡ್ತಿರಿಬ್ರು 2 ದಿವಸ 2 ಹಗಲು 2 ರಾತ್ರಿ ಈಗ ನಡ್ಕೊಂಡ್ ಬರ್ತಾವ್ರೆ ನೋಡಿ. ನಡೆದು ಬರ್ತಿರ್ಬೇಕಾದ್ರೆ ಒಂದು ಕಾಳನ್ನ ತಿನ್ನೋದಕ್ ಬಿಟ್ಟಿಲ್ಲ ಭಗವಂತ ಸನೇಶ್ವರ ಇವನೆಂತ ಅವನು. ಒಂದು ಹೊಳೆ ಸಿಕ್ತು, ಅಡ್ಡ ಹೊಳೆ. ಹೊಳೆಯನ್ನ ದಾಟ್ಲೇಬೇಕು. ಅಯ್ಯಯ್ಯೋ, ಈ ಹೊಳೆಯನ್ನ ದಾಟಿದ್ರೇನೆ ಮುಂದಕ್ಕೆ ಹೋಗಕ್ಕಾಗೋದು. ತುಂಬುದು ಹೊಳೆ ತುಂಬಿ ಹರಿತಾ ಇದೆ, ಅಲ್ಲಿ ಹೊಳೆಯನ್ನು ದಾಟೋದು ಹೇಗೆ, ಇದನ್ನು ದಾಟೋದು ಹೇಗೆ ಅಂತ ಪೇಚಾಡ್ತಿರ್ಬೇಕಾದ್ರೆ ಒಬ್ಬ ನಾವಿಕ ಪ್ರವಾಹ ಬಂದು ಹರಿತಾ ಇರುವ ಹೊಳೆಯನ್ನ ಎದುರುಗಡೆ ತೆಪ್ಪ ಓಡಿಸ್ಕೊಂಬತ್ತಾವ್ರೆ. ರೇ ರೇ ರಾ ರೇ ರೇ ರಾ ತೆಪ್ಪನ ಓಡಿಸ್ಕೊಂಡ್ ಬರ್ತಾ ನಡುವಳೆಯಲ್ಲಿ ತೆಪ್ಪ ನಿಲ್ಸ್ಕೊಂಡು ಓಹ್ ಆ ಕಡೆ ಹೋಗ್ಬೇಕಾ ಅಂತ ಕೈ ಸನ್ನೆ ಮಾಡ್ತಾನೆ. ಅವ್ರು ಹೇಳ್ತಾರೆ, ನಮ್ಮನ್ನ ಆ ಕಡೆ ತಗೊಂಡು ಬಿಟ್ಬಿಡು, ನಿನಗೆ ದ್ರವ್ಯ ರಾಶಿ ಕೊಡ್ತೀವಿ ಅಂತಾರೆ. ಅಲ್ಲೇ ಬಂದೆ ಅಂತ ತೆಪ್ಪನ ಓಡಿಸ್ಕೊಂಡು ಧಡಕ್ ಬಂದ. ಓ, ನೀವಿಬ್ರಿದ್ದೀರ, ಜೊತೆಯಲ್ಲಿ ಸಾಮಾನ್ ಸರಂಜೆಲ್ಲ ಹಾಕೊಂಬಂದಿದ್ದೀರ, ಆಗೋಕಿಲ್ಲ. ನನ್ನ ತೆಪ್ಪದಲ್ಲಿ ಇಬ್ರು ಕೂತ್ಕೊಳ್ಳಕ್ ಮಾತ್ರ ಜಾಗ ಇರೋದು. ಒಂದ್ ಕೆಲಸ ಮಾಡಿ, ಯಾರಾದ್ರೂ ಒಬ್ರು ಬಂದು ನಿಮ್ ವಸ್ತುಗಳನ್ನೆಲ್ಲ ಹಾಕೊಂಬನ್ನಿ, ಇಲ್ಲ ವಸ್ತುಗಳನ್ನ ಬಿಸಾಕ್ಬಿಟ್ಟು ಬಂದು ಇಬ್ರು ಕೂತ್ಕೊಳ್ಳಿ. ನಾನು ಆ ಕಡೆ ದಡಕ್ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಒಳೆ ಏರ್ತಾ ಇದೆ, ಕತ್ಲಾಗ್ತಾ ಇದೆ, ಏನ್ ಮಾಡ್ತೀರಾ? ಗಂಡನ ಮುಖ ಹೆಂಡತಿ ನೋಡ್ತಾಳೆ, ಹೆಂಡತಿ ಮುಖನ ಗಂಡ ನೋಡ್ತಾನೆ. ಏನ್ ಮಾಡೋದು ಈಗ? ಹೆಂಡತಿ ಕಳಿಸ್ಬಿಟ್ಟು ಇವನು ಉಳ್ಕೊಳಕ್ ಆಗತ್ತಾ? ಅಥವಾ ಹೆಂಡತಿ ಬಿಟ್ಬಿಟ್ಟು ಇವನು ಹೋಗಕ್ಕಾಗತ್ತಾ? ಗಂಡ ಹೆಂಡತಿರಿಬ್ರು ಕೂಡ ಒತ್ಕೊಂಡ್ ಬಂದಿದ್ದ ಭಾರವಾದ ಗಂಟನ್ನ ದಡದಲ್ಲಿ ಇಟ್ಬಿಟ್ಟು ಬಂದು ಇಬ್ರು ತೆಪ್ಪದಲ್ಲಿ ಬಂದು ಕೂತವ್ರೆ. ಆ ತೆಪ್ಪ ಓಡಿಸ್ತಿರೋನ್ ಬೇರೆ ಯಾರು ಅಲ್ಲ, ಅವನೇ ಸನೇಶ್ವರ. ಲಕ್ಷ್ಮಿ, ಅಡ್ಡದಲ್ಲಿ ಚಿನ್ನದ ರೂಪಾಯಿ ರೂಪದಲ್ಲಿ ನೀನು ಊರಿಂದ ಬಂದಿಯಲ್ಲ ಲಕ್ಷ್ಮಿ, ನಿನ್ನ ಒಂದು ಕಾಳು ಮುಟ್ಟಬಾರ್ದು, ಒಂದು ಕಾಸು ಮುಟ್ಟಬಾರ್ದು, ಆ ರೀತಿ ಬಿಸಾಕ್ಬಿಟ್ಟು ಬರುವಂತ ಮಾಡಿದೆ. ನೀನ್ ದೊಡ್ಡವಳ, ನಾನು ದೊಡ್ಡವನ? ಆ ಕಡೆ ದಡದಿಂದ ತೆಪ್ಪದ ಮೇಲೆ ಕೂರ್ಸ್ಕೊಂಡ್ಬಂದು ಈ ಕಡೆ ದಡಕ್ ಬಿಟ್ಟುಬಿಟ್ಟವನೇ ತುಂಬು ಗರ್ಭಿಣಿ. ನೋಡಪ್ಪ, ನಿಮ್ಮ ಹತ್ರ ಕೊಡೋಕೆ ಏನೂ ಇಲ್ಲ, ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ರೆ ಒಂದು ಕೆಲಸ ಮಾಡಿ, ಇಳ್ಕೊಂಡು ಹೋಗಿ. ಬಹಳ ದಟ್ಟವಾದ ಕಾಡು ಕಣಯ್ಯ, ಹುಲಿ ಸಿಂಹ ಚಿರತೆಗಳೆಲ್ಲ ಈ ಕಾಡು ಒಳಗಡೆ ಜೋಪಾನ ಜೋಪಾನ ಅಂತ ಹೇಳ್ಬಿಟ್ಟು ಭಗವಂತ ಈ ಕಡೆ ದಡಕ್ ಬಂದ್ ಬಿಟ್ಬಿಟ್ಟು ಹೊರಟೋದ. ಬರಗೈ ನೀರ್ ಕುಡ್ದೆ 3-4 ದಿವಸ ಆಗಿದೆ. ತುಂಬು ಗರ್ಭಿಣಿ. ಕಾಡಿನೊಳಗೆ ನಡೆದು ನಡೆದು ಬರ್ತಿರ್ಬೇಕಾದ್ರೆ ಗಂಡ ಹೆಂಡತಿರಿಬ್ರು ಕೂಡ ಗೋಳಾಡ್ತಾರೆ, ಸಂಕಟ ಪಡ್ತಾರೆ. ಶನಿದೇವರ ಪಾದಕ್ಕೆ ಗೋವಿಂದ. ವಿಧಿ ದುರ್ವಿಧಿ ನೀನೇ ಕದಯನಾದೆಯೋ ಈ ಅನಾಥನ ಮೇಲೆ. ದುರ್ವಿಧಿ ಸದೇಶ್ವರ.
ಪಾಪಿನಾದೇನ ಶನಿದೇವನನ್ನು ಮರೆತು ಪಾಪಿನಾದೇನ ಶನಿದೇವನನ್ನು ಮರೆತು ಏತಕೋತಾಳೆನೋ ಈ ನೋವು ಶಿವನೇ ಏತಕೋತಾಳೆನೋ ಈ ನೋವು ಶಿವನೇ ಪಾಪಿನಾದೇನ ದೇವಾ ಶನಿದೇವಾ